ಬೃಹತ್ ಸಮಾವೇಶ, ಬೆಂಗಳೂರು ಲೋಕಸಭೆ ಕ್ಷೇತ್ರದ ಕಾರ್ಯಕರ್ತರ ಬೃಹತ್ ಸಮಾವೇಶ ಇನ್ನೇನು 4-5 ದಿನಗಳು ಇದೆ ಮತದಾನವನ್ನ ಮಾಡೋದಿಕ್ಕೆ. ನಿಮ್ಮ ಮತ ದೇಶಕ್ಕೆ ಹಿತ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಹಾಗೆ ಕುತ್ಕೋಬೇಕು. ನಿಮ್ಮೆಲ್ಲರ ಸಹಕಾರ ಕಾರ್ಯಕ್ರಮಕ್ಕೆ ಬಹಳ ಬಹಳ ದೊಡ್ಡ ಮೆರುಗು ಅಂತ ಹೇಳಿ ಕೇಳ್ಕೊತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಯ ಪೂರ್ವಕವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಸರ್ವೋತ್ತಮ್ ಮತ್ತು ತಂಡದವರಿಂದ ಈಗ ಪ್ರಾರ್ಥನೆ ಗೀತೆ. ಕಡಲೊಳಗಿನ ಮುತ್ತಿನಂತೆ, ಹೂವೊಳಗಿನ ಪರಿಮಳದಂತೆ, ಯಾವ ಪ್ರಾರ್ಥನೆ ಒಂದೇ ಇದು ನಮ್ಮ ಒಂದೇ ಮಾತ್ರ ಒಂದೇ ಮಾತರಂ, ಒಂದೇ ಮಾತರಂ, ಸೃಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಧನ್ಯವಾದಗಳು. ಭೋಲೋ ಭಾರತ್ ಮಾತಾ ಕೇ, ಭೋಲೋ ಭಾರತ್ ಮಾತಾ ಕೇ, ಭೋಲೋ ಭಾರತ್ ಮಾತಾ ಕೇ. ಸರ್ವೋತ್ತಮ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಸ್ವಾಗತ ಭಾಷಣ ಗಂಗಾಧರ್ ಎಸ್ ಅವರಿಂದ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ರಾಮನಗರ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟ್ ಚುನಾವಣೆಯ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಮತ್ತು ರಾಮನಗರ ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಆದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮಾನ್ ಪುಟ್ಟಣ್ಣನವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಎಐಸಿಸಿ ಸೆಕ್ರೆಟರಿಗಳಾದ ಪ್ರಣವ್ ರಾವ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಮಾಜಿ ಮಂತ್ರಿಗಳಾದ ರೇವಣ್ಣ ಸಾಹೇಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ವಿಧಾನ ಪರಿಷತ್ ಸದಸ್ಯರಾದ ಸುಧಾಮ್ ದಾಸ್ ಸಾಹೇಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಮಾಜಿ ಶಾಸಕರಾದ ಅಶ್ವಥ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಮಾಜಿ ಶಾಸಕರಾದ ಸಾದತ್ ಅಲಿ ಖಾನ್ ಸಾಹೇಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ.
ಬಿಎಂಐಸಿಪಿ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ನಗೋದರ ರಾಮಣ್ಣವರು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಕೆಪಿಸಿಸಿ ಜನರಲ್ ಸೆಕ್ರೆಟರಿಗಳಾದ ನಮ್ಮೆಲ್ಲರ ಸ್ನೇಹಿತರಾದ ವಿಶ್ವನಾಥ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ ಹಿರಿಯ ನಾಯಕರಾದ ಅಶ್ವಥ್ ಪಾಸ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಕುಕ್ಕುರ್ದೊಡ್ಡಿ ಸೇಬಣ್ಣವರು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಪಕ್ಷದ ಎಲ್ಲ ಮುಖಂಡರನ್ನು, ಪ್ರಮುಖ ಮುಖಂಡರನ್ನು, ಎಲ್ಲ ಮುಖಂಡರನ್ನು ಕೂಡ ವಿವಿಧ ಘಟಕದ ಅಧ್ಯಕ್ಷರುಗಳು, ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳನ್ನ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ನಾನು ನನ್ನ ಸ್ವಾಗತ ಭಾಷಣವನ್ನು ಮುಗಿಸಿದ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರನ್ನ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೇನೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ. ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮವನ್ನ ಕುರಿತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಒಂದ್ಸತಿ ಜೋರಾದ ಚಪ್ಪಾಳೆ ಬರ್ಲಿ. ಇರಾ ಆಯ್ತು. ಯಾರು ನನ್ನಿಂದ ನಿಂತ್ಕೊಬೇಡಿ ದಯವಿಟ್ಟು ಪ್ಲೀಸ್. ಬಿಡಪ್ಪ, ನಂಗೆ ಗೊತ್ತು. ಬೋಲೋ ಭಾರತ್ ಮಾತಾ ಕಿ. ಬಾರ ರಮೇಶ, ಈ ಕಡೆ ಬಾರ. कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ಸ್ವಲ್ಪ ಇರೋ. ಡಾಕ್ಟ್ರೆ, ಸ್ವಲ್ಪ ಇರಿ, ಫೋನ್ ಗೀನೆಲ್ಲ ಆಫ್ ಮಾಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ವಲ್ಪ ಇಲ್ಲಿ ಡಿಸಿಪ್ಲಿನ್, ಸ್ವಲ್ಪ ಇರಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸ್ವಲ್ಪ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ವೇದಿಕೆಯಲ್ಲಿರುವಂತ ನಿಮ್ಮ ತಾಲೂಕಿನವರೇ ಆದಂತ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಪುಟ್ಟಣ್ಣವರೇ, ನಮ್ಮ ಮಾಜಿ ಶಾಸಕರು, ನಮ್ಮ ಹಿರಿಯ ಮುಖಂಡರಾದಂತ ಸಾತ್ ಅಲಿ ಖಾನ್ ರವರೇ, ಮಾಜಿ ಮಂತ್ರಿಗಳಾದಂತ ಈ ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಮ್ಮ ಎಚ್.ಎಂ. ರೇವಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಸುಧಾಮ್ ದಾಸ್ ರವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಗಂಗಾಧರ್ ಅವರೇ, ಮಾಜಿ ಶಾಸಕರಾದಂತ ಅಶ್ವಥ್ ರವರೇ, ಪ್ರಧಾನ ಕಾರ್ಯದರ್ಶಿಗಳಂತ ವಿಶ್ವನಾಥ್ ರವರೇ, ನಮ್ಮ ಜೂನಿಯರ್ ಫೌಜಾರ್ ಅವರೇ, ರಘು ರಾಮಣ್ಣವರೇ, ನಮ್ಮ ಹಿರಿಯ ಮುಖಂಡರಂತ ಅಶ್ಮತ್ ಪಾಜಾ ನಿಜಾಮಿ ಅವರೇ, ಶಿವಣ್ಣವರಿದ್ದಾರೆ, ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ದೀಪಾರವರಿದ್ದಾರೆ, ರಘುರಾಮಣ್ಣವರಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರು ಪ್ರಶಾಂತ್ ಮತ್ತು ಹೊಸದಾಗಿ ನಮ್ಮ ಪಕ್ಷಕ್ಕೆ ತಂಡವಾಗಿ ಸೇರಿದಂತ ಜನತಾದಳದ ಎಲ್ಲ ಕೌನ್ಸಿಲರ್ಗಳೇ, ನಮ್ಮ ಬಿಜೆಪಿಯಿಂದ ನಮ್ಮ ಪಕ್ಷಕ್ಕೆ ಸೇರಿದಂತ ಮಲ್ವೀರೇಗೌಡ್ರೆ, ವಾಣಿ ಶಿವರಾಮ್ರವರು, ನಮ್ಮ ಶಿವರಾಮ್ರವರ ಧರ್ಮಪತ್ನಿ ಬಂದಿದ್ದಾರೆ. ಇನ್ನ ಬಹಳ ಜನ ಎಲ್ಲ ಮುಖಂಡರುಗಳು ಬಿಜೆಪಿ ಮತ್ತು ಜನತಾದಳ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಆಗಮಿಸತಕ್ಕಂತ ಎಲ್ಲ ವಿವಿಧ ಪಕ್ಷದ ಮುಖಂಡರುಗಳೇ, ಮತದಾರರೇ,
ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ, ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಎಲ್ಲ ನನ್ನ ಸೋದರ ಸೋದರಿಯರೇ, ಒಂದು ಐತಿಹಾಸಿಕವಾದಂತಹ ಸಮಾವೇಶ. ಸ್ವಲ್ಪ ನೀವು ಇಲ್ಲಿರೋರು ಶಾಂತಿಯಿಂದ ಇರಬೇಕು, ಅವರೊಬ್ರಿಗೆ ಬಿಡ್ರಿ. ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ. ನನಗೆ ಚನ್ನಪಟ್ಟಣ ಅಂತ ಅಂದ್ರೆ ನನ್ನ ಕರಳು, ತಾಯಿ ಮನೆಗೆ ಹೋದಂಗೆ ಕರಳು ಭಾವನೆಯನ್ನ ವ್ಯಕ್ತಪಡಿಸ್ತದೆ. ನನ್ನ ಕಷ್ಟ ಕಾಲದಲ್ಲಿ 4 ಎಲೆಕ್ಷನ್ ಅನ್ನ ವಿಧಾನಸಭೆಗೆ ಒಂದು ಭಾಗ ಇಲ್ಲಿ ನಿಲ್ಲಿಸಿ ನನ್ನನ್ನ ಕಳಿಸಿ ಗೆಲ್ಸ್ಕೊಟ್ರಿ. ನಾನು ಕೊನೆಗೆ ಹೋಗ್ಬೇಕಾದ್ರೆ ಈ ಕ್ಷೇತ್ರ ವಿಂಗಡಣೆ ಆದಾಗ ನನಗೆ ಬಹಳ ನರಳಿನಿಂದ ಈ ಕ್ಷೇತ್ರ ಬಿಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಬಂತು. ನನಗೆ ಇವತ್ತು ಒಂದು ಆಸೆ, ಯಾವ್ದಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸಬೇಕು ಅನ್ನೋದು ನನಗೆ ಒಂದು ಆಸೆ. ಯಾಕೆಂದ್ರೆ ಇಲ್ಲಿರುವಂತ ಜಾತ್ಯತೀತ ತತ್ವ, ನಮ್ಮ ಬಡವರು, ಅಲ್ಪಸಂಖ್ಯಾತರು, ಬೆಸ್ತ ಸಮುದಾಯ, ತಿಗಳ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಒಕ್ಕಲಿಗರು ಎಲ್ಲ ಹಿಂದುಳಿದವರಿಗೂ ಬಹಳ ಸಹಬಾಳ್ವೆಯಿಂದ ಸರ್ವರಿಗೂ ಎಲ್ಲ ವರ್ಗದವರು, ಕುವೆಂಪರು ಯಾವ ರೀತಿ ಶಾಂತಿಯ ತೋಟ ಅಂತ ಹೇಳ್ತಾರೆ ಹಂಗೆ ಎಲ್ಲ ಜನಾಂಗದವ್ರಿಗೂ ಕೂಡ ವರ್ತಕರ ಆದಿಯಾಗಿ ಬಾಳ್ಮೆಯಿಂದ ನೋಡುವಂತ ಒಂದು ಪವಿತ್ರವಾದಂತ ಭೂಮಿ. ಹಾಗೆ ರಾಜಕಾರಣದಲ್ಲಿ ಬಹಳ ಅನೇಕ ವ್ಯತ್ಯಾಸಗಳು ಆದ್ರಿಂದ ಈ ಜಿಲ್ಲೆ ಬೇರೆ ಬೇರೆ ಬಂದು ಇಲ್ಲಿ ರಾಜಕಾರಣವನ್ನ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ನಾವು ತಯಾರು ಮಾಡಿದಂತ ಅನೇಕ ನಾಯಕರುಗಳು ನಮ್ಮನ್ನ ದೂರ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಆದ್ರೂ ಕೂಡ ನೀವೆಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಿಂತಿರೋದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಚನ್ನಪಟ್ಟಣ ತಾಲೂಕಿನ ಯಾವುದೇ ಕಾರ್ಯಕರ್ತರು ಬಂದ್ರು ಕೂಡ ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಇವತ್ತು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಾನು ಈ ಒಂದು ಪವಿತ್ರವಾದಂತಹ ಸಭೆಯಲ್ಲಿ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಏನು ಕರೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಭವಿಷ್ಯ, ಕಾಂಗ್ರೆಸ್ ಶಕ್ತಿ, ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ಈ ದೇಶದಲ್ಲಿ ಯಾವುದೇ ಬಡಜನತೆಯ ಕಾರ್ಯಕ್ರಮ ಇದ್ರೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು, ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ, ದೇವರಾಜ ಅರಸು ಅವರ ಕಾಲದಿಂದ ಹಿಡಿದು ಕೃಷ್ಣ ಅವ್ರ ಕಾಲದವರೆಗೂ, ಈಗ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಎಲ್ಲ ಬಡ ಜನತೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಜನರಿಗೆ ಉಡೋ ಭೂಮಿಯಿಂದ ಹಿಡಿದು, ಪೆನ್ಷನ್ ಇಂದ ಹಿಡಿದು, ಇವತ್ತು ಎಲ್ಲ ಮಕ್ಕಳಿಗೆ ಬಿಸಿ ಊಟದಿಂದ ಹಿಡಿದು ಎಲ್ಲ ಶಾಲಾ ಕಾಲೇಜುಗಳಿಗೆ ಉತ್ತಮವಾದಂತ ವಿದ್ಯಾಭ್ಯಾಸ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು, ಯಾರನ್ನು ಬಿಡಬೇಡ್ರಿ, ಡೋಂಟ್ ಲೀವ್ ಎನಿವನ್, ಇವರೇ ಯಾರನ್ನು ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ, ಎಲ್ಲ ಕೆಳಗಡೆ ವೆಯ್ಟ್ ಮಾಡ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗಕ್ಕೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾಂಗ್ರೆಸ್ ಪಕ್ಷದ ಮಾತ್ರ ಸಾಧ್ಯ. ನಾನು ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಜನತಾದಳಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ನಿಮ್ಮ ಶಾಸಕರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅವರ ಬಾಮೈದನನ್ನ, ದೇವೇಗೌಡರ ಅಳಿಯನನ್ನ ಇವತ್ತು ತೆನೆಯತ್ತ ಮಹಿಳೆಯ ಚಿಹ್ನೆಯಲ್ಲಿ ಬಿಟ್ಟು, ಜನತಾದಳ ಬಿಟ್ಟು ಈ ದೇಶಕ್ಕೆ ಯಾರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರಿ, ಯಾವ ಜಿಲ್ಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತು, 2 ಬಾರಿ ಕುಮಾರಸ್ವಾಮಿನ ಎಲ್ಲಿ ಶಾಸಕರನ್ನ 3 ಬಾರಿ ಶಾಸಕರನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ತು, ಆ ಜಿಲ್ಲೆಯನ್ನ ತೊರೆದು ಇವತ್ತು ಬೇರೆ ಜಿಲ್ಲೆಗೆ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಾನು ನೆನೆ ಬಿಡದಿಲಿ ಒಂದು ಮಾತು ಹೇಳಿದೆ, ಮಾಗಡಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದ್ದಿದ್ರೆ ಇದೇ ಚನ್ನಪಟ್ಟಣದಲ್ಲಿ ನೀನು ಕರ್ಮಭೂಮಿ ಅಂತ ಭೂಮಿಲಿ
ಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಕುಮಾರಣ್ಣ ಅಂತ ನಾನು ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ನಾನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜೆಪಿಯ ಪರಿಸ್ಥಿತಿಯನ್ನ ತಾವು ಗಮನಿಸಿದ್ದೀರಿ. ನಾನು ಬಿಜೆಪಿಯ ಚಿಹ್ನೆಯಲ್ಲಿ ಇವತ್ತು ದೇವೇಗೌಡರ ಅಳಿಯ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ದೇವೇಗೌಡರ ಮೊಮ್ಮಗ ಜನತಾದಳದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದಾರೆ. ನನ್ನ ಸಮೀಕ್ಷೆ, ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ. 3 ಕಡೆ ಕೂಡ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಈ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಾನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಯಾವ ರೀತಿ ಚುನಾವಣೆ ಇದೆ, ಇದೇ ರೀತಿ ಚುನಾವಣೆ ಡಿ.ಕೆ. ಸುರೇಶ್ ಅವರನ್ನ 2013ರಲ್ಲಿ ಚುನಾವಣೆಗೆ ನಿಲ್ಲಿಸಿದಾಗ ನೀವು ಗಮನಿಸಿರ್ಬೇಕು. ಅವತ್ತು ನಾವು 3 ಜನ ಶಾಸಕರಿದ್ದು, 5 ಜನ ಶಾಸಕರು ಜನತಾದಳದಲ್ಲಿ ಇದ್ರು. ಅವತ್ತು ಬಿಜೆಪಿಯವರು ಜನತಾದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಆಗ ನೀವೆಲ್ಲ ಸೇರಿ ಸಹಾಯ ಮಾಡಿದ್ರಿ. ಯೋಗೇಶ್ ಎಸ್ಪಿಯಿಂದ ಇದ್ರು. ಅವತ್ತಿನ ಕಾಲದಲ್ಲಿ ನಮ್ಗೆಲ್ಲ ಬೆಂಬಲವಾಗಿ ಆ ಕಾರ್ಯಕರ್ತರು ಬೆಂಬಲವನ್ನು ಕೊಟ್ರು. ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ ಕಾರಣಕ್ಕೂ ಆ ಕಾರ್ಯಕರ್ತರಿಗೂ ಜನತಾದಳಕ್ಕೂ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇದು ಹಳ್ಳಿಲಿ ಜಗಳ ಆಡಿ ಇವತ್ತು ಜನತಾದಳದವರು ಬಿಜೆಪಿ ನಂಬುದಿಲ್ಲ, ಬಿಜೆಪಿಯವರು ಜನತಾದಳ ನಂಬುದಿಲ್ಲ. ಮುಂದಕ್ಕೆ ಚುನಾವಣೆ ಆಗ್ತಿದ್ದಂಗೆ ಅದೊಂದು ಮಹಾಯುದ್ಧ ಪ್ರಾರಂಭ ಆಗ್ತದೆ. ಇದು ಚನ್ನಪಟ್ಟಣದಲ್ಲಿ ಗಟ್ಟಿಟ್ಟ ಬುತ್ತಿ. ನನ್ನ ವಾಕ್ಯ ಖಚಿತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನಗೆ ಬೇರೆ ರಾಜಕಾರಣ ಬೇಡ ಇಲ್ಲಿ. ಆದ್ರೆ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾದ್ದು ನನ್ನ ಡ್ಯೂಟಿ. ಜನತಾದಳದ ಎಲ್ಲ ಕಾರ್ಯಕರ್ತರು ತಾವು ಸ್ವಾಭಿಮಾನಿಗಳಿದ್ದೀರಿ. ನಿಮ್ಗೆ ಈ ಜಿಲ್ಲೆಯ ಮಗ ಇವತ್ತು ಕುಮಾರಸ್ವಾಮಿಗೆ, ದೇವೇಗೌಡರಿಗೆ, ಹಾಸನದಿಂದ ಬಂದಂತವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನೇ ನಿಂತ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಿಸಿದ್ದೇನೆ. ಅವತ್ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಜಾತ್ಯತೀತ ತತ್ವ ಉಳಿಬೇಕು ಅನ್ನೋ ದೃಷ್ಟಿಯಿಂದ 5 ವರ್ಷ ಬೇರೆ ಶಕ್ತಿ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಬರೀ 80 ಸೀಟ್ ಇದ್ದಂತವ್ರನ್ನ 38 ಜನಕ್ಕೆ ಬೆಂಬಲ ಕೊಟ್ಟು ಮುಖ್ಯಮಂತ್ರಿ ಮಾಡ್ದು. ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಕುಮಾರಸ್ವಾಮಿನ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವತ್ತು ಇದೇ ಯೋಗೇಶ್ವರ್ ಕುಮಾರಸ್ವಾಮಿ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಬೇರೆ ಎಲ್ಲ ಅಶೋಕ್, ಇವತ್ತು ಯಡಿಯೂರಪ್ಪನವರು, ಅಶ್ವಥ್ ನಾರಾಯಣ್, ಯಾರು ನಮ್ಮ ಗೋಪಾಲಯ್ಯ, ಯಾರು ನಾರಾಯಣಗೌಡ, ಯಾರ್ಯಾರು ಕುಮಾರಸ್ವಾಮಿನ ಕೆಳಗೆ ಇಳಿಸಿದ್ರು ಇವತ್ತು ಕುಮಾರಸ್ವಾಮಿ ಹತ್ರ ಬಂದು ತಪ್ಪಾಡ್ತಾ ಇದ್ದಾರೆ. ಇದು ರಾಜಕಾರಣದಲ್ಲಿ ಸಾಧ್ಯನಾ? ನೀವು ಬೆಳಗ್ಗೆ ಸಾಯಂಕಾಲ ದುಡಿದು ಹೋರಾಟ ಮಾಡಿ ದ್ವೇಷ ಕಟ್ಕೊಂಡು ಕೇಸ್ ಹಾಸ್ಕೊಂಡು ಹೊಡೆದಾಟದ ಪರಿಸ್ಥಿತಿ ಏನಾಗ್ಬೇಕು? ಈ ಇಬ್ರು ಒಂದಾದ್ರೆ ಅನ್ನೋದನ್ನ ಒಂದ ಪ್ರಶ್ನೆಯನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಓಲಿ ಯಾವ್ದಾದ್ರು ಸಿದ್ಧಾಂತಕ್ಕೆ ಒಳಗೆ ಆದ್ರ? ಯಾವ ಸಿದ್ಧಾಂತ ಕೂಡ ಇಲ್ಲ, ಯಾವುದು ಒಂದು ನೀತಿ ಇಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ತಾವು ಜನತಾದಳದವರು ಇಲ್ಲ ಬಿಜೆಪಿ ಕಾರ್ಯಕರ್ತರು ಬಹಳ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಸೇರಿದ್ದೀರಿ. ನಿಮ್ಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ನಾನು ಡಿ.ಕೆ. ಸುರೇಶ್ ಮತ್ತು ನಿಮ್ಮೆಲ್ಲ ಮುಖಂಡರುಗಳು ನಿಮ್ಮನ್ನ ನಾನು ಬಹಳ ಸಂತೋಷದಿಂದ ಸ್ವಾಗತವನ್ನ ನಾನು ಮಾಡಿ ನಿಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀನಿ. ನಾನು ಕುಮಾರಸ್ವಾಮಿಗೆ ಒಂದು ಮಾತು ಕೇಳಲಿಕ್ಕೆ ಪ್ರಶ್ನೆ ಮಾಡ್ತೀನಿ. ನಿನಗೆ ಅಧಿಕಾರ ಇತ್ತಲ್ಲೇನಪ್ಪ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಬೇಕಾದಷ್ಟು ಬಿಜೆಪಿ ಜೊತೆ ಹೊಂದಾಣಿಕೆ ಇತ್ತು. ಒಬ್ಬ ಕಾರ್ಯಕರ್ತನಿಗೆ ಒಂದು ಅಧಿಕಾರವನ್ನ ನಿನ್ನ ಕೈಯಲ್ಲಿ ಕೊಡ್ಸಕ್ ಆಗ್ಲಿಲ್ಲ. ಚನ್ನಪಟ್ಟಣದಲ್ಲಿ ನಿನ್ನ ಮುಖ್ಯಮಂತ್ರಿ ಆಗಿದ್ದಾಗ ನಿನ್ನ ಕಾರ್ಯಕರ್ತರು ಒಬ್ರು ಕೂಡ ನೀನು ರಕ್ಷಣೆ ಮಾಡಕ್ ಆಗ್ಲಿಲ್ಲ. ಒಬ್ರು ಕೂಡ ಒಂದು ಒಳ್ಳೆ ಗಾಡಿಲಿ ಓಡಾಡ್ಲಿಕ್ಕೆ ನೀನು ಸಂತೋಷವನ್ನು ಪಡಕ್ ಆಗ್ಲಿಲ್ಲ. ನಿನ್ನ ಕಾರ್ಯಕರ್ತರಿಗೆ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನೀನು ಇವತ್ತು ಮಂಡಿಕ್ ಹೋಗಿ ಆ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲದೆ ಮಂಡಿಕ್ ಹೋಗಿ ಚುನಾವಣೆಯನ್ನ ನಿಂತ್ಕೊಂಡಿದ್ಯೆ. ಇವತ್ತು ನಿಮ್ಮ ಬಾಮೈದನ್ನ ನಿನ್ನ ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಇವತ್ತು ಚುನಾವಣೆ ಕಣಕ್ಕೆ ನಿಲ್ಲಿಸ್ತಾ ಇರೋದು, ಇದಕ್ಕಿನ್ನ ಅವಮಾನ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಗೌಡ್ರಿಗೆ, ಕುಮಾರಸ್ವಾಮಿಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ತಮ್ಗೆ ಹೇಳೋದು ಇಷ್ಟೇ. ಈಗ ಬಿಜೆಪಿ ಅಭ್ಯರ್ಥಿಯಾಗಿ
ಮಂಜುನಾಥ್ ನಿಲ್ಲಿಸಿದ್ದಾರೆ. ನಾನು ಅವ್ರ ಬಗ್ಗೆ ಏನ್ ಮಾತಾಡ್ಲಿ? ಪಾಪ ಎಲ್ಲೋ ಸರ್ಕಾರಿ ನೌಕರಲ್ಲಿದ್ರು, ಇವತ್ತು ಬಂದು ಚಿಹ್ನೆ ಜನತಾ ಬಿಜೆಪಿ ಚಿಹ್ನೆಯಲ್ಲಿ ನಿಂತಿದ್ದಾರೆ. ನಾನು ಬಿಜೆಪಿ ಅವ್ರು ಏನ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಮಾತು ಕೊಟ್ರು, ನಾವೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ ನಿನ್ನೆನೋ ಮೊನ್ನೆನೋ, ಒಂದು ಖಾಲಿ ಚೊಂಬು ಅಂತ ಹೇಳಿ ಚೊಂಬು ಕೊಟ್ಬಿಟ್ರಿ ನಮ್ ಜನರಿಗೆ ಅಂತ ಕೊಟ್ಟಿದ್ದು. 15 ಎಲ್ಲ ಕಪ್ಪು ಹಣವನ್ನ ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತಿವಿ, ನೀವು ಜನ್ಧನ್ ಅಕೌಂಟ್ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೇಳಿದ್ರು. ಯಾರಿಗಾರು 15 ಲಕ್ಷ ಬಂತ ತಾಯಿ? ನಿಮ್ ಮನೆ ಯಜಮಾನ್ರಿಗೆ ಯಾರಿಗಾರು ಬಂತ? ನಿಮ್ಗೆ ಯಾರಿಗಾರು ಬಂತ 15 ಲಕ್ಷ? ಪುಟ್ಟಣ್ಣಂಗೇನೋ ಬಂದಿರ್ಬೇಕು 15 ಲಕ್ಷ. ಯಾಕೆಂದ್ರೆ ಬಿಜೆಪಿ ಜೊತೆ ಒಂದಷ್ಟು ದಿನ ಇದ್ದ. ಪುಟ್ಟಣ್ಣ ನಿನ್ಗೇನೋ ಬಂತ? ಏನಿಲ್ಲ. ಸಾತಾಲಿ ಕಾನ್ಗಂತೂ ಏನು ಬರ್ಲಿಲ್ಲ ಬಿಡಿ. ಏನು ಬರ್ಲಿಲ್ಲ, ಪುಟ್ಟಣ್ಣಗಂತೂ ಬರ್ಲಿಲ್ಲ. ನಿಮ್ಗೆ ಯಾರಿಗಾರು ಸಿಕ್ತಾ? ಓಲಿ ನಾವೆಲ್ಲ ರೈತಿದ್ದೀವಿ, ಎಷ್ಟು ಜನ ರೈತರಿದ್ದೀವಿ. ನಮ್ಮ ಆದಾಯ ಏನಾರು ಡಬಲ್ ಆಯ್ತಾ? ಯಾರಿಗಾರು ಡಬಲ್? ಈ ಬಿಜೆಪಿ ಸರ್ಕಾರ ಇತ್ತು, ಏನಾರು ಡಬಲ್ ಆಯ್ತಾ ರೈತರಿಗೆ? ಓಲಿ ಏನಾರು ಉದ್ಯೋಗ ಬಂತ? ಏನಿಲ್ಲ. ಇವತ್ತು ನಾವು ಚುನಾವಣಾ ಮುಂಚಿತವಾಗಿ ನಾನು ಮತ್ತು ಸಿದ್ದರಾಮಯ್ಯನವರು ಇಬ್ರು ಪ್ರವಾಸ ಮಾಡ್ದು. ಇವತ್ತು ವೇದಿಕೆ ಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ. ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಅಧ್ಯಕ್ಷರಾಗಿ ಗುಲ್ಬರ್ಗದಲ್ಲಿ ಕೌನ್ಸಿಲರ್ ಆಗಿದ್ಕೊಂಡು ಇವತ್ತು ಎಐಸಿಸಿ ಅಧ್ಯಕ್ಷರು ಶ್ರೀ ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತಂತ ಜಾಗದಲ್ಲಿ, ಪಂಡಿತ್ ನೆಹರು ಅವರು ಕೂತಂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ನಾನು ಅವರ ಸಮ್ಮುಖದಲ್ಲಿ ಈ ವಿಚಾರವನ್ನ ತಮಗೆ ನಾನು ಹೇಳ್ತಾ ಇದ್ದೇನೆ. ಅವರು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ, ಕರ್ನಾಟಕದ ಆಸ್ತಿ ಅಲ್ಲ. ಒಂದು ಪಕ್ಷಕ್ಕೆ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಅವ್ರು ಯಾವ ಅಧಿಕಾರನೂ ಹುಡಿಕೊಂಡು ಹೋಗಿರ್ಲಿಲ್ಲ. ಪಕ್ಷ ಏನ್ ಕೊಡ್ತೋ ಆ ಜವಾಬ್ದಾರಿನ ಇವತ್ತು ಅವರು ವಹಿಸ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಬಂದು ನಾನು ಕೇಳಿದ್ರು, ಏನಾಯ್ತು ಮಳವಳ್ಳಿ, ಏನಾಯ್ತು ಚನ್ನಪಟ್ಟಣ ಅಂತೇಳಿ. ನಮ್ಗೆ ಹೆಚ್ಚಿಗೆ ಓಟ್ ಬರ್ಲಿಲ್ಲ, ಆದ್ರೆ ಆ ಜನಕ್ಕೆ ನಮ್ಮ ಮೇಲೆ ಪ್ರೀತಿ ಇದೆ. ಕಳೆದ ವಿಧಾನಸಭೆಯಲ್ಲಿ ಆಗ್ಲಿಲ್ಲ, ನಮ್ಮವರೆಲ್ಲ ಬಹಳ ಜನ ಬಿಜೆಪಿಗೆ ಹೋಗಿ ಮಧ್ಯ ಕ್ಯಾಂಡಿಡೇಟ್ ವಿಚಾರದಲ್ಲಿ ಎಲ್ಲ ಸೇರ್ಕೊಂಡ್ರು ಅಂತ ಹೇಳಿ ಅವ್ರಿಗೆ ಬಿಡಿಸಿ ಹೇಳಿದೆ. ಆದ್ರೆ ಅವ್ರಿಗೆ ವ್ಯಕ್ತಪಡಿಸಿದ್ದೇನೆ, ನೀವೆಲ್ಲ ಸೇರಿ ನಮ್ಮ ಕೈಯನ್ನ ಬಲಪಡಿಸಿರಿ. ಡಿ.ಕೆ. ಸುರೇಶ್ ಅವರು ಮಾಡಿದಂತ ಕೆಲಸ ಕಾರ್ಯಗಳಿಗೆ ತಾವು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತೀರಿ ಎಂದೋ ವಿಶ್ವಾಸವನ್ನ ನಿಮ್ಮೆಲ್ಲರ ಪರವಾಗಿ ನಾನು ವ್ಯಕ್ತಪಡಿಸಿದ್ದೇನೆ. ಬಂಧುಗಳೇ, ನಾನು ಕೇಳೋದಿಷ್ಟೇ, ಇವತ್ತು ಡಿ.ಕೆ. ಸುರೇಶ್ ಅವರು ಈ ವೇದಿಕೆಗೆ ನಾವು ಕರೆಸಲಿಲ್ಲ. ಕಾರಣ, ಈ ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ಈ ಅಕೌಂಟ್ ಎಲ್ಲ ಅವ್ರ ಅಕೌಂಟ್ ಬರೆದು ಬಿಟ್ಟಿದ್ದಾರೆ. ಈಗಾಗಲೇ ಜನತೆ ಬಿಜೆಪಿ ಅಭ್ಯರ್ಥಿಗೆ ಜಾಸ್ತಿ ಬರಲಿಲ್ಲ. ರಾಮನಗರದಲ್ಲಿ ದೊಡ್ಡ ಪೆಂಡಾಲ್ ಹಾಕಿದ್ರು, ಅದಕ್ಕೆ ಲೆಕ್ಕಕ್ಕೆ ಬರಲಿಲ್ಲ. ನಮ್ಮ ಅಕೌಂಟ್ಗೆಲ್ಲ ಬರೀತಾರೆ. ನಾನು ಅದಕ್ಕೆ ಈಗ ಮಾತಾಡೋದು ಬೇಡ ಅಂತೇಳಿ ಅವ್ರನ್ನ ಇಲ್ಲಿಗೆ ಆಹ್ವಾನಿಸಿಲ್ಲ. ಅಲ್ಲ, 10 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಡೀ ನಾನು ಹೇಳ್ತಾ ಇದ್ದೇನೆ, ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಲೋಕಸಭಾ ಕ್ಷೇತ್ರದಲ್ಲಿ 400ಕ್ಕೂ ಹೆಚ್ಚು ಶುದ್ಧ ಘಟಕ ನೀರು ಎಲ್ಲಾರು ಆಗಿತ್ತು ಅಂತಂದ್ರೆ, ನಮ್ಮ ಟ್ರಸ್ಟ್ ಇಂದ ಆಗಿತ್ತು ಅಂದ್ರೆ, ಸರ್ಕಾರದಿಂದ ಆಗಿತ್ತು ಅಂದ್ರೆ ಬರೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಅನ್ನೋದ ಮಾತನ್ನ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೆಬಿ ಸ್ಟೇಷನ್, ನಾನು ಕೆಬಿ ಮಂತ್ರಿ ಪವರ್ ಮಂತ್ರಿ ಆಗಿದ್ದೆ. ಬಹುಶಃ ನಿಮ್ಮ ಜಿಲ್ಲೆಗೆ ನಾನು ಈಗ ತಾನೇ ಇಲ್ಲಿಗೆ ಬರ್ಬೇಕಾದ್ರೆ ಈ ಕಂಬಗಳನ್ನ ನಾನು ಖರ್ಗೆ ಸಾಹೇಬ್ರಿಗೆ ತೋರಿಸ್ತಾ ಇದ್ದೆ. ಇಡೀ ದೇಶಕ್ಕೆ ಈ ಮಾದರಿ, ಇದು ಮಾದರಿ. ಇಡೀ ನಮ್ಮ ರೈತರ ಕುಟುಂಬಕ್ಕೆ, ರೈತರ ಸಮುದಾಯಕ್ಕೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ತಾಲೂಕಿನಲ್ಲೂ ಇಲ್ಲ, ಯಾವ ಕ್ಷೇತ್ರದೂ ಇಲ್ಲ. ಒಬ್ಬ ರೈತನಿಗೆ ಒಂದು ಟ್ರಾನ್ಸ್ಫಾರ್ಮರ್, ಇಬ್ರು ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್, ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಕ್ಷೇತ್ರ ಯಾವ್ದಾದ್ರು ಇತ್ತು ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇದಕ್ಕೆ ಡಿ.ಕೆ. ಸುರೇಶ್ ಕಾರಣ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಎಷ್ಟೋ ಸ್ಟೇಷನ್ಗಳು, ಕೆಬಿ ಸ್ಟೇಷನ್ಗಳು, ಇವು 66, 220 ಸ್ಟೇಷನ್ಗಳು, ಒಂದು 10 ಸ್ಟೇಷನ್ಗಳು ಇವತ್ತು ಚನ್ನಪಟ್ಟಣಕ್ಕೆ ಆಗಿದೆ.
ಇವತ್ತು ಸತ್ಯಗಾಲದಿಂದ ನೀರನ್ನ ಒದಗಿಸ್ಕೊಳ್ಳುವಂಥದ್ದು. ಯಾರು ಕುಮಾರಸ್ವಾಮಿ ನೋಡಿದ್ರ ಸತ್ಯಗಾಲನ? ಯೋಗೇಶ್ ನೋಡಿದ್ರ? ಇವತ್ತು ಸುರೇಶ್ ಅವರು ನನ್ನನ್ನ ಉಪಯೋಗಿಸ್ಕೊಂಡು, ಸಿದ್ದರಾಮಯ್ಯ ಸರ್ಕಾರ ಉಪಯೋಗಿಸ್ಕೊಂಡು ಇವತ್ತು ಅಂತ ಒಂದು ದೊಡ್ಡ ನೀರಿನ ಭಾವನೆಯನ್ನ ತಪ್ಪಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಇದಲ್ಲದೆ ಕಣ್ವ ಜೀವ ನದಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಕುಮಾರಸ್ವಾಮಿಗೆ, ಯೋಗೇಶ್ಗೆ. ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಕೊರೋನಾ ಬಂದಾಗ ಏನಾಗಿತ್ತು ನಿಮ್ಗೆ? ಮನೆಯಿಂದ ಈಚೆ ಬರ್ಲಿಲ್ಲ, ಒಬ್ರು ರಕ್ಷಣೆಗೆ ಬರ್ಲಿಲ್ಲ. ಆದ್ರೆ ಡಿ.ಕೆ. ಸುರೇಶ್ ಮನೆಗೂ ಔಷಧಿ, ಮನೆಗೂ ಸ್ಯಾನಿಟೈಸರ್, ಮನೆಗೂ ಫುಡ್ ಕಿಟ್ಟು ಎಲ್ಲ ಬಡವರ ಪರವಾಗಿ ನಿಂತ್ಕೊಂಡು ಕೊನೆಗೆ ಔಷಧಿ, ಊಟ ಎಲ್ಲ ಕೊಟ್ಟು ಸ್ಮಶಾನಕ್ಕೆ ಹೋಗಿ ಇವತ್ತು ಸ್ಮಶಾನದಲ್ಲಿ ಹೆಣ ಉಣುವಂತ ಕೆಲಸ ಕೂಡ ಡಿ.ಕೆ. ಸುರೇಶ್ ಮಾಡೋದನ್ನ ಯಾರು ಕೂಡ ಇತಿಹಾಸನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೇಂದ್ರ ಮಂತ್ರಿ ಸುರೇಶ್ ಅಂಗಡಿ ಕೇಂದ್ರದ ಮಂತ್ರಿನ ಅವನ ಹೆಣವನ್ನ ತಂದು ಅವ್ರ ಊರಿಗೆ ಕುಟುಂಬಕ್ಕೆ ಕೊಡಕ್ ಆಗ್ಲಿಲ್ಲ ಕೇಂದ್ರ ಸರ್ಕಾರ. ಆದ್ರೆ ಸುರೇಶ್ ಅವರು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿ ಮನೆಗೂ ಹೋಗಿ ಆ ಹೆಣಗಳನ್ನ ಉಣ್ದಂತ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದು ಇವತ್ತು ಇಡೀ ದೇಶ ಅದನ್ನ ಗಮನಿಸ್ತಾ ಇದೆ. ಆದ್ರಿಂದ ಇವತ್ತು ಸುರೇಶ್ ಅವ್ರಿಗೆ ತಾವು ಆಶೀರ್ವಾದ ಮಾಡಬೇಕು. ಇವತ್ತು ನಾನು ಕೇಂದ್ರದ ನಮ್ಮ ಪಕ್ಷದ ಗ್ಯಾರಂಟಿ ವಿಚಾರದಲ್ಲಿ ನಮ್ಮ ಖರ್ಗೆ ಸಾಹೇಬರು ಮಾತಾಡ್ತಾರೆ, ನಾನು ಮಾತಾಡಕ್ ಹೋಗುದಿಲ್ಲ. ಆದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿ ಬೆಳಗಾಂನಲ್ಲಿ ಈ ಪ್ರಜಾಧ್ವನಿ ಯಾತ್ರೆ ಮಾಡ್ದೋ, ಅವ್ರ ಕೈಲಿ ಗೃಹ ಜ್ಯೋತಿಯನ್ನ ಉದ್ಘಾಟನೆ ಮಾಡ್ದೋ, 5 ಗ್ಯಾರಂಟಿಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ತೆಗೆದುಕೊಂಡು 5 ಗ್ಯಾರಂಟಿ ಇವತ್ತು 200 ಯೂನಿಟ್ ವರೆಗೂ ಉಚಿತವಾಗಿ ನಿಮ್ಗೆ ವಿದ್ಯುತ್ ಬರ್ತಾ ಇದೆ. ನೀವ್ ಯಾರು ಬಿಲ್ ಕಟ್ತಾ ಇದ್ದೀರೇನ್ರಮ್ಮ? ನೀವ್ ಯಾರು ಕಟ್ತಾ ಇದ್ದೀರೇನ್ರಿ? 0 ಬಿಲ್ ಬರ್ತಾ ಇದೆ ತಾನೇ? ಹೆಣ್ಣು ಮಕ್ಕಳಿಗೆ ದುಬಾರಿ ಆಗ್ತಾ ಇದೆ. ಗ್ಯಾಸ್ ಬೆಲೆ 440 1100 ಆಗೋಯ್ತು. ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ 200 ಚಿಲ್ಲರೆ ಬಂದ್ಬಿಡ್ತು. ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಮಕ್ಳ ಎಣ್ಣೆ 200 ರೂಪಾಯಿ ಆಗೋಯ್ತು. ಎಲ್ಲ ಉಪ್ಪಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗ್ಬೇಕು. ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಆಗ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು. ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡ್ದು. 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿಗೆ ಚೆಕ್ಗೆ ಸೈನ್ ಹಾಕ್ದೋ. ಇವತ್ತು ಆ 2,000 ರೂಪಾಯಿ ಕೊಡೋದನ್ನ ಅನುಷ್ಠಾನಕ್ಕೆ ತಂದಿದೀವಾ ಇಲ್ವಾ? ಇದು ನನ್ನ ತಾಯಂದಿರು ಹೇಳ್ಬೇಕು. ಏನ್ರಮ್ಮ ಬರ್ತಾ ಇದ್ಯಾ? ನಿಮ್ಮ ಬದುಕು ಹಸನ ಆಗ್ತಾ ಇದ್ಯಾ? ಏನ್ರ ನಿಮ್ಮ ಮನೆ ಹೆಂಗಸಗಳಿಗೆಲ್ಲ ಬರ್ತಾ ಇದ್ಯಾ? ಇಲ್ಲ. ಎಷ್ಟು ಜನಕ್ಕೆ ಬರ್ತಾ ಇದೆ? ಕೈ ಎತ್ತಿ ನೋಡೋಣ. ನೋಡಿ ಎಲ್ಲ ಎತ್ತಾ ಇದ್ದಾರೆ, ಬಹಳ ಸಂತೋಷ. ಅಮ್ಮ ಎಲ್ಲರಿಗೂ ಬರ್ತಾ ಇದೆ. 2,000 ರೂಪಾಯಿ ಬರ್ತಾ ಇದೆ. ಎಲ್ಲ ಶಕ್ತಿ ಯೋಜನೆ ಎಲ್ಲ ಉಚಿತವಾಗಿ ಮಾವನ ಮನೆಗೆ ಹೋಗಿ, ಮಕ್ಕಳ ಮನೆಗೆ ಹೋಗಿ, ಬೀಗರ ಮನೆಗೆ ಹೋಗಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡಂತ ಶಕ್ತಿ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಎಲ್ಲ ಕಡೆ ಅವಕಾಶ ಮಾಡಿಕೊಟ್ರೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಇವತ್ತು ನಮ್ಮ 5 ಗ್ಯಾರಂಟಿಗಳಿಂದ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಏನ್ರವಾ, ಯಾರು ದಾರಿ ತಪ್ಪಿದ್ದೀರನ್ರವಾ? ಏನ್ರವಾ ಈ ಮಾತು ಹೆಣ್ಮಕ್ಳು ಕೇಳ್ಬೋದಾ? ಇದನ್ನ ನೀವು ಉತ್ತರವನ್ನು ಕೊಡಬೇಕು. 22ನೇ ತಾರೀಕು ಮತಪೆಟ್ಟೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಟುಂಬದವ್ರಿಗೆ ಹೇಳಿ, ಪಕ್ಕದ ಮನೆಯವ್ರಿಗೆ ಹೇಳಿ, ಇವತ್ತು ಜಾತಿ ಧರ್ಮ ಎಲ್ಲ ಬಿಟ್ಟು ಇವತ್ತು ಎಲ್ಲರಿಗೂ ಕೂಡ ಪಕ್ಷ ಭೇದ ಮಟ್ಟು ಎಲ್ಲರಿಗೂ 2,000 ಕೊಡ್ತಾ ಇದೀವೋ ಇಲ್ಲೋ? ಬಿಜೆಪಿಯವ್ರು ಕೊಡ್ತಾ ಇದೀವೋ ಇಲ್ಲೋ? ದಳದವ್ರು ಕೊಡ್ತಾ ಇದೀವೋ ಇಲ್ಲೋ? ಎಲ್ಲ ಬಡವ್ರು ಕೊಡ್ತಾ ಇದೀವೋ ಇಲ್ಲೋ? ನೀವ್ ಹೇಳ್ಬೇಕಿದು. ನಿಮ್ಗೆ ಉಪ್ಪು ತಿಂದವ್ರು ಯಾರು ಬಗೆದಿಲ್ಲ. ಆ ತಾಯಿಂದಿರ ಬಗ್ಗೆ ನಂಬಿಕೆ ನಮ್ಗೆ. ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಮ್ಮ ತಾಯಿಂದಿರ್ ಎಲ್ಲರ ಮೇಲೂ ನಮ್ಗೆ ನಂಬಿಕೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಇವತ್ತು ಕೆಂಪೇಗೌಡ ಈ ಜಿಲ್ಲೆಯವರು ಇವತ್ತು ನಮ್ಮ ಬೆಂಗಳೂರು ನಗರವನ್ನ ಕಟ್ಟಂತವ್ರು. ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಜಿಲ್ಲೆ ಧಾರ್ಮಿಕವಾದಂತ ಒಂದು ದೊಡ್ಡ ಶಕ್ತಿಯನ್ನ ಪ್ರಾರಂಭ ಮಾಡಿದಂತವ್ರು. ಶಿವಕುಮಾರ್ ಸ್ವಾಮೀಜಿಗಳು ನಮ್ಮ ಜಿಲ್ಲೆಯವರು. ಅವರು ಕೂಡ ಈ ನಮ್ಮ ಒಂದು ಸಮುದಾಯಕ್ಕೆ ಒಂದು ಮಠವಾಗಿ ಅಕ್ಷರ ದಾಸೋಹ, ಅನ್ನ ದಾಸೋಹನ ಇವೆರಡು ಕೂಡ ಈ 3 ಜನ ಕೂಡ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಆಧಾರ ದೈವಗಳು.
ಅವರು ಇವತ್ತು ಈ ಜಿಲ್ಲೆಯಲ್ಲಿ ಇದ್ದಾರೆ. ಇವತ್ತು ನಾವೆಲ್ಲ ಸೇರಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಸಾದ್ ಅಲಿ ಖಾನ್ ರವರು ಇಲ್ಲಿಗೆ ಬಂದಿದ್ದಾರೆ, ಪುಟ್ಟಣ್ಣವ್ರು ಇದ್ದಾರೆ, ರೇವಣ್ಣವ್ರು ಇದ್ದಾರೆ. ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ದೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅವರ ಗೌರವ, ಅವರ ಸ್ವಾಭಿಮಾನವನ್ನ, ಅವರ ನಾಯಕತ್ವಕ್ಕೆ ಗೌರವನ ಕೊಡಬೇಕು. ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಬಿಜೆಪಿ ರಾಷ್ಟ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಬೆಳಗ್ಗೆ ಒಂದು ಪೇಪರ್ ನೋಡ್ತಾ ಇದ್ದೆ. ಆ ಪೇಪರ್ ಅಲ್ಲಿ ಮೋದಿ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಗೆದ್ದರೆ ನಿಮ್ಮ ಮಾಂಗಲ್ಯ ಸೂತ್ರ ಕಿತ್ತು ಮುಸ್ಲಿಮರಿಗೆ ಕೊಡ್ತದೆ ಅಂತೇಳಿ ಮೋದಿ ಹೇಳ್ತಾ ಇದ್ದಾರೆ. ಏನ್ರಿ ಎಲ್ಲಾರು ನಡೆದಿದ್ಯೇನ್ರಿ? ಮೋದಿ ಸಾಹೇಬರಿಗೆ ಬಹಳ ಡವಡವ ಅಂತ ಇದೆ, ಅಧಿಕಾರ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜಾತ್ಯತೀತ ತತ್ವದ ಬಗ್ಗೆ ನಿಲುವು, ಶಾಂತಿಯ ತೋಟ, ಎಲ್ಲರೂ ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ತಮ್ಮ ನಾನು ಕೇಳೋದಿಷ್ಟೇ, ಇವತ್ತು ನಾನು ನಮ್ಮ ಅಭ್ಯರ್ಥಿಯ ಹೆಸರು ಹೇಳುವುದಿಲ್ಲ, ಸುರೇಶ್ ವಿಚಾರನೂ ನಾವು ಮಾತಾಡುವುದಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ನಿಮ್ಮ ಸೇವಕನಾಗಿ ಒಬ್ಬ ಪಂಚಾಯತಿ ಮೆಂಬರ್ ತರ, ಮುನ್ಸಿಪಾಲಿಟಿ ಮೆಂಬರ್ ತರ ಇವತ್ತು ಹಗಲೂರು ರಾತ್ರಿ ನಿಮ್ಮ ಸೇವೆಯನ್ನ ನಿಮ್ಮ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಅವರ ಹಸ್ತದ ಗುರುತಿಗೆ ತಾವು ಮತವನ್ನ ಕೊಡಬೇಕು. ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮುಖಂಡತ್ವದಲ್ಲಿ ತಾವು ಗೆಲ್ಲಿಸಬೇಕು. ನಾನು ಎಲ್ಲ ಮುಖಂಡಗಳ ಜೊತೆ ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನೆಲ್ಲ ಬಹಳ ಆಭಾರಿಯಾಗಿದ್ದೇನೆ. ತಾವೆಲ್ಲ ಮತ್ತೆ ಒಂದು ವೋಟ್ ಜೊತೆಗೆ 10 ವೋಟ್ ಹಾಕ್ಸುವಂತ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರು ಕೊಟ್ಟು ಮಾತು ಮಾಡಕ್ಕಾಗ್ಲಿಲ್ಲ. ಕುಮಾರಸ್ವಾಮಿ ಕೂಡ ಈ ಜಿಲ್ಲೆಯಲ್ಲಿ ಒಂದು ಸಾಕ್ಷಿ ಗುಡ್ಡೆ ಹೇಳಿ, ನಿಮ್ಮ ಎಲ್ಲ ಮನೆ ಬೆಳಗಲಿಕ್ಕೆ ನಾವು ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೇವೆ, ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೇವೆ, ನಿಮ್ಮ ನದಿಗಳಿಗೆ ಜೀವ ಕೊಟ್ಟಿದ್ದೇವೆ. ಇಂಥದ್ ಒಂದು ಕೆಲಸ ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿಯವರು ಹೇಳಿದ್ರೆ ನಾನು ಏನ್ ಶಿಕ್ಷಕ ಕೂಡ ಒಳಗಾಗಿದ್ದೇನೆ. ಆದ್ರಿಂದ ತಾವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ಕಾಂಗ್ರೆಸ್ಗೆ ಸಹಾಯ ಮಾಡ್ತಿರ್ತಾನೆ? ಎತ್ತಿ ಕೈ ಎತ್ತೋಣ ನೋಡೋಣ. ನೋ ಡಿ ಕೈಲಿ ಯಾವ ಡಿ ಕೈನಿಲ್ಲ, ಇರೋ ಎಲೆಕ್ಷನ್ ಮಾಡಿ ಆಗೋದಲ್ಲ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, ಮಾತಾಡ್ತಾರೆ. ಎಲ್ಲ ಶಾಂತಿಯಿಂದ ಕೂತ್ಕೊಂಡು ಅವರ ಆಚಾರ ವಿಚಾರವನ್ನ ತಾವು ಗಮನಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಂದಿನ ಚುನಾವಣಾ ಪ್ರಚಾರದಲ್ಲಿ ಉಪಸ್ಥಿತರಿದ್ದಂತ ಹಾಗೂ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ, ಎಂಎಲ್ಸಿಗಳಾದಂತ ಪುಟ್ಟಣ್ಣ ಅವರೇ, ರೇವಣ್ಣ HM ಮಾಜಿ ಮಂತ್ರಿಗಳೇ, ಸುಧಾಮ್ ದಾಸ್ MLC ಅವರೇ, ಸಾದತ್ ಅಲಿ ಖಾನ್ ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು ಮತ್ತು ಅತ್ಯಂತ ಮೃದು ಸ್ವಭಾವದವರು ಮತ್ತು ಸಾಕಷ್ಟು ಅಸೆಂಬ್ಲಿಯಲ್ಲಿ ಕೂಡ ಅವರು ತಮ್ಮ ಮಾತುಗಳನ್ನ ವಿಚಾರಗಳನ್ನ ಇಡ್ತಾ ಇದ್ರು.
ಗಂಗಾಧರ್ ಡಿಸಿಸಿ ಪ್ರೆಸಿಡೆಂಟ್, ಎಂಸಿ ಅಸ್ವತ್ ಎಕ್ಸ್-MLA, ಡಿಎಂ ವಿಶ್ವನಾಥ್, ರಘುನಂದನ್, ನಿಜಾಮ್ ಫೌಜ್ದಾರ್ ಮತ್ತು ಸುನೀಲ್ ಪ್ರಮೋದ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ಬಂಧುಗಳೇ, ಈಗಾಗಲೇ ನಮ್ಮ ಕೆ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತು ಅದು ಹೆಚ್ಚು ಲಂಬಿಸದೆ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ಇಡ್ತೇನೆ. ವಿಶೇಷವಾಗಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಇದು ಏನು MLA ಚುನಾವಣೆ ಅಲ್ಲ, ಅಥವಾ ಇದು MLC ಚುನಾವಣೆ ಅಲ್ಲ. ಇದು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂತ ಚುನಾವಣೆ. ಹಲೋ, ದಯವಿಟ್ಟು ಎಲ್ಲ ಸ್ಥಾನ ಕೂತ್ಕೋಬೇಕು. ಏನ್ ಅರ್ಜೆಂಟ್ ಏನಿಲ್ಲ, ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ಅಗೌರವ ಕೊಡಬಾರ್ದು. ಏನೇನು ಅಷ್ಟು ಜಾಸ್ತಿ ಏನ್ ಟೈಮ್ ಏನಾಗಿಲ್ಲ, ದಯವಿಟ್ಟು ಕೂತ್ಕೋಬೇಕು. ಎಲ್ಲ ಲೀಡರ್ಸ್ ಎಲ್ಲ ನೋಡ್ರಿ, ಮೇಂಟೈನ್ ಮಾಡಿ. ಇಲ್ಲಿರೋದು ಮುಖ್ಯ ಅಲ್ಲ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಕೇಳಿ ತಾಳ್ಮೆಯಿಂದ. ಬಂಧುಗಳೇ, ಈ ಒಂದು ಚುನಾವಣೆ ಎರಡು ದೃಷ್ಟಿಯಿಂದ ಬಹಳ ಮಹತ್ವದಿದೆ. ಒಂದು, ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸಬೇಕು. ಎರಡನೇದು, ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಇವು ಎರಡು ಮುಖ್ಯವಾದಂತಹ ವಿಚಾರ. ಇವು ಎರಡು ವಿಚಾರದಲ್ಲಿ ನೀವು ಮತವನ್ನ ಕೊಟ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಹಸ್ತಕ್ಕೆ ಬರ್ತದೆ. ನೀವು ಹಸ್ತಕ್ಕೆ ಮತ ಕೊಡದೆ ಹೋದರೆ ಖಂಡಿತವಾಗಿ ಈ ದೇಶದಲ್ಲಿ ಸಂವಿಧಾನ ಇರೋದಿಲ್ಲ, ಪ್ರಜಾಪ್ರಭುತ್ವ ಇರೋದಿಲ್ಲ. ಮತ್ತು ಮೋದಿ ಅವರು ಇವತ್ತೇನ್ ಬಯಸ್ತಾ ಇದ್ದಾರೆ, 2/3 ಮೆಜಾರಿಟಿ ನನಗೆ ಕೊಡಿ, 400 ಪಾರ್ ಎಲ್ಲ ಕಡೆ ಹೇಳ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಕೆಲವು MP-ಗಳು ಕೂಡ, MLA-ಗಳು ಕೂಡ ಅದೇ ಮಾತು ಹೇಳಿದ್ರು. ಯಾಕಪ್ಪ 400 ಪಾರ್ ಅಂದ್ರೆ, ಯಾವುದೇ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡಬೇಕಾಗಿದ್ರೆ ಅದಕ್ಕೆ 2/3 ಮೆಜಾರಿಟಿ ಬೇಕು. ಆ 2/3 ಮೆಜಾರಿಟಿಗೋಸ್ಕರ ಮೋದಿ ಅವರು 400 ಪಾರ್ 400 ಪಾರ್ ಅಂತ ಹೇಳ್ತಾ ಇದ್ದಾರೆ. ಮೋದಿ ಜನ ಮೊದಲು ಮಾತಾಡ್ತಾರೆ, ಅವ್ರ ಲೀಡರ್ಸ್ ಮಾತಾಡ್ತಾರೆ, ಆಮೇಲೆ ಮೋದಿ ಅವರು ಅದಕ್ಕೆ ಇಲ್ಲ ಅಂತದೇನಿಲ್ಲ, ಅದು ಎಲ್ಲ ತಪ್ಪು ಅಂತ ಹೇಳ್ತಾರೆ. ಅದು ತಪ್ಪು ಅಂತಂದ್ರೆ, ಮೋದಿ ಅವರೇ, ನೀವು ಯಾಕೆ ನಿಮ್ಮ RSS ಪ್ರಮುಖ ಮೋಹನ್ ಭಾಗವತ್ ಹೇಳೋದಿಲ್ಲ, ಉತ್ತರ ಪ್ರದೇಶ MP-ಗಳಿಗೆ ಕೇಳೋದಿಲ್ಲ, MLA-ಗಳಿಗೆ ಕೇಳೋದಿಲ್ಲ? ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ MP-ಗಳು ಈ ಮಾತೇನಾಡಿದ್ದಾರೆ, ಅವರಿಗೆ ನೀವು ತೆಗೆದು ನಿಮ್ಮ ಪಾರ್ಟಿಯಿಂದ ಯಾಕೆ ಬಿಸಾಕಲ್ಲ? ಯಾಕಂದ್ರೆ ನಿಮಗೂ ಅದು ಬೇಕು, ಮೋದಿ ಅವರಿಗೆ ಅದು ಬೇಕು. ಬಾಬಾ ಸಾಹೇಬ್ ಹೆಸರಿನ ಮೇಲೆ ಸಾಕಷ್ಟು ಕಡೆ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ರ ಫೋಟೋ ಒಂದ್ ದಿವಸ ಆದ್ರೂ RSS ಆಫೀಸ್ನಲ್ಲಿ ಇದ್ದ? ಅದಾನ? ಮೊನ್ನೆ ನಾನು ನಾಗ್ಪುರ್ಗೆ ಹೋಗಿದ್ದೆ, ಅಲ್ಲಿ ಚುನಾವಣೆ ಪ್ರಚಾರ ಇತ್ತು. ಹೇಳಿದ್ರೆ ಅವ್ರ ಆಫೀಸ್ ತಿರಂಗಾ ಜೆಂಡಾ ಅವ್ರ ಆಫೀಸ್ ಮೇಲೆ ಎಂದೂ ಕೂಡ RSS ದವರು ಹಾರಿಸೋದಿಲ್ಲ. ಅವರು ಕೇವಲ
ತಮಗ್ ಬೇಕಾದಂತ ಜೆಂಡಾಗಳು ಹಾರಿಸ್ತಾರೆ. ಮತ್ತು ನಮಗ್ ಕೇಳ್ತಾರೆ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇದೆ, ಕಾಂಗ್ರೆಸ್ನವರು ದೇಶದ್ರೋಹಿಗಳು, ಇಂಥ ಮಾತುಗಳು ನಮಗೆ ಹೇಳ್ತಾರೆ. ಕಾಂಗ್ರೆಸ್ ದೇಶದ್ರೋಹಿ ಅನ್ನೋರು ಕಾಂಗ್ರೆಸ್ ಪಾರ್ಟಿ ಇರದೆ ಹೋಗಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. 139 ವರ್ಷ ಕಾಂಗ್ರೆಸ್ ಪಾರ್ಟಿ ಸತತವಾಗಿ ಈ ದೇಶದಲ್ಲಿದೆ. ಗಾಂಧೀಜಿ ಅವರು, ನೆಹರೂಜಿ ಅವರು, ಸರ್ದಾರ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಇಂಥ ಅನೇಕ ನಾಯಕರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾಂಧೀಜಿ ಅವರು ಆಹ್ವಾನ ಮಾಡಿ ನೆಹರು ಅವ್ರನ್ನ ಒಪ್ಪಿಸಿ ಈ ದೇಶದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರಿಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನ ಬರ್ಸಕ್ಕೆ ಒಪ್ಪಿಸಿದ್ರು. ಆ ಸಂವಿಧಾನ ಪ್ರಕಾರ ಇವತ್ತು ನಾವು ನಡ್ಕೊಳ್ತಾ ಇದ್ದೇವೆ. ಆದರೆ ಇದು ಮೋದಿ ಅವರು ಒಪ್ತಾ ಇಲ್ಲ. ಮೋದಿ ಅವರಿಗೆ ಏನ್ ಬೇಕು? ಮೋದಿ ಅವರಿಗೆ ಬೇಕಾಗಿದ್ದು ಈ ದೇಶದಲ್ಲಿ ಸತತವಾಗಿ ಅವರೇ ಆಳಬೇಕು. ಈಗ 10 ವರ್ಷ ಆಯ್ತು ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ. ನಾನು ಕೇಳ್ತಾ ಇದ್ದೇನೆ, ಪ್ರಧಾನಮಂತ್ರಿ ಆದ್ಮೇಲೆ ಅವರು ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಂಡು ಬಂದಿದ್ದಾರ? ಅವ್ರು ಹೇಳಿದ್ರು ಮೊದಲನೇ ಎಲೆಕ್ಷನ್ ನಲ್ಲಿ, भाई और बहनों, मैं जब प्रधानमंत्री बनूंगा हमारे युवाओं को 2-2 करोड़ नौकरी हर साल दूंगा. ಅಂದ್ರೆ 2 ಕೋಟಿ ನೌಕರಿಗಳು ಪ್ರತಿ ವರ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು. ಎಷ್ಟು ಕೋಟಿ ನೌಕರಿಗಳು ಬಡವರಿಗೆ, ಯುವಕರಿಗೆ ಕೊಟ್ಟಿದ್ದಾರೆ ಅನ್ನೋದು ಹೇಳಬೇಕು. ಹೇಳಿ. ಸುಮ್ಮನೆ ಅದು ಹೇಳಿದ್ರು, ಅಲ್ಲಿಗೆ ಬಿಟ್ರು. ಆಮೇಲೆ ಹೇಳಿದ್ರು ಕಾಂಗ್ರೆಸ್ನವರು ಕಪ್ಪು ಹಣ ವಿದೇಶದಲ್ಲಿ ಇಟ್ಟಿದ್ದಾರೆ, ನಾನು ಅದನ್ನ ತಂದು ಬಡವರಿಗೆ ಹಂಚ್ತೀನಿ, ಬಡವರ ಜೇಬಿನಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕ್ದ್ರ? ಕೊಟ್ರ? ಯಾರಿಗಾದ್ರೂ ಸಿಕ್ಕಿದೇನಾ? ಇಲ್ಲ. ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ? ಹೇಳಿ. ಯಾರು ಸುಳ್ಳ? 2 ಕೋಟಿ ನೌಕರಿ ಕೊಡೋದು ಸುಳ್ಳ, 15 ಲಕ್ಷ ರೂಪಾಯಿ ಕೊಡೋದು ಸುಳ್ಳ. ಆಮೇಲೆ ರೈತರ ಆಮದಾನಿ ಇವತ್ತು ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ನಿಮ್ಮ ಆಮದಾನಿ ಮಾಡ್ತೇವಂತ ಹೇಳದಂತ ವ್ಯಕ್ತಿ 3 ಕಪ್ಪ ಕಾನೂನುಗಳನ್ನ ಪಾರ್ಲಿಮೆಂಟ್ ನಲ್ಲಿ ತಂದು ರೈತರ ಸಮಾಧಿ ಮಾಡಿಬಿಟ್ಟ. ರೈತರು ಅಲ್ಲಿ ಹೋರಾಟ ಮಾಡಿ ಇವತ್ತು ಅದನ್ನ ನಾವು ನಿಲ್ಲಿಸಿದ್ದೇವೆ. ಪಾರ್ಲಿಮೆಂಟ್ ನಲ್ಲಿ ನಾವು ಈ ಮಾತುಗಳನ್ನ ಎತ್ತಿದ್ರೆ ನಮಗೆ ಪಾರ್ಲಿಮೆಂಟ್ ಹೊರಗಡೆ ಹಾಕ್ತಾರೆ. 100 MLAಗಳಿಗೆ, 100 MP ಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ ಹೊರಗೆ ಹಾಕಿ ಅನೇಕ ಕಾನೂನುಗಳನ್ನ ಅವ್ರು ಪಾಸ್ ಮಾಡಿಕೊಂಡ್ರು. ಇದೇನಾ ಪ್ರಜಾಪ್ರಭುತ್ವ? ಇದೇನಾ ನಿಮ್ ನೀತಿ? ಒಂದ್ ಕಡೆ ಪ್ರಜಾಪ್ರಭುತ್ವ ಬಗ್ಗೆ ದೊಡ್ಡ ಮಾತಾಡ್ತೀರಿ, ಇನ್ನೊಂದು ಕಡೆ ಚರ್ಚೆನೂ ಮಾಡಿಕೊಡೋದಿಲ್ಲ. ಯಾವುದೇ ಒಂದು ಕಾನೂನು ಮೇಲೆ ನಾವು ಚರ್ಚೆ ಮಾಡಬೇಕು, ಸರಿಯೋ ತಪ್ಪೋ ಅನ್ನೋದು ಹೇಳಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ.
ಅಂದ್ರೆ ಸಂವಿಧಾನ ಪ್ರಕಾರ ಮೋದಿ ಅವರು ಎಂದೂ ನಡ್ಕೊಂಡಿಲ್ಲ ಅಂತ ಹೇಳಿದ್ರು. ಏನು ಪದೇ ಪದೇ ಅವ್ರು ಹೇಳ್ತಾರೆ ಒಂದ್ ಮಾತು, ನಮ್ಮ ತಾಯಿಂದರು ಬಹಳ ಬಡವರು, ಅದು ಒಲೆ ಮುಂದೆ ಕುಂತ್ರೆ ಕಟ್ಗಿ ಹಾಕಿದಾಗ ಬೆಂಕಿ ಉರಿಸಿದಾಗ ಕುಳ್ಳ ಹಾಕಿ ಅಡಿಗೆ ಮಾಡುವಾಗ ಹೊಗೆಯಿಂದ ಅವ್ರ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕಾಗಿ ಅದು ನಾನು ತಾಳಲಾರ್ದೆ ಎಲ್ಲರಿಗೆ ನಾನು ಪುಕ್ಕಟ್ಟೆ LPG ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿದೆ ಅಪ್ಪ ನಿಂದು? ಇವತ್ತು LPG ನಮ್ಮ ಕಾಲದಲ್ಲಿ 440 ರೂಪಾಯಿ ಇದ್ದಿದ್ದು ಈಗ 1002 ರೂಪಾಯಿ ಆಗಿದೆ. ನಮ್ಮ ಕಾಲದಲ್ಲಿ 66 ರೂಪಾಯಿ ಪೆಟ್ರೋಲ್ ಇದ್ದಿದ್ದು ಇವತ್ತಿನ ದಿವಸ 100 ರೂಪಾಯಿ ಪೆಟ್ರೋಲ್ ಆಗಿದೆ. ನಮ್ಮ ಕಾಲದಲ್ಲಿ 55 ರೂಪಾಯಿ ಡೀಸೆಲ್ ಇದ್ರೆ ಇವತ್ತು ಅದು ಸುಮಾರು 80-90 ರೂಪಾಯಿ ಆಗಿದೆ. ಎಲ್ಲಿದೆ ಮೋದಿ? आपके अच्छे दिन, हमारे बहुत अच्छे दिन आएंगे. कहाँ है भाई अच्छे दिन? ಇದೇನಾ? ಎಲ್ಲ ಡಬಲ್. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಅದನ್ನ ಹೇಳ್ತೀನಿ ಯಾವ ರೀತಿಯಾಗಿ. ಏನಪ್ಪ ಈಗ ನಿಮಗೆ ಹೇಳ್ತೀನಿ. ಅರೆ ಇರ್ಲಿ ಬಿಡಪ್ಪ, ಸ್ವಲ್ಪ ಎಣ್ಣೆ ಗಿಣ್ಣೆ ಅದ ಏನ್ಮಾಡ. ಪೆಟ್ರೋಲ್ 66 ರೂಪಾಯಿ 2014 ಈಗ 2024 97-100 ರೂಪಾಯಿ ಆಗಿದೆ. ಡೀಸೆಲ್ 52 ರೂಪಾಯಿ ನಮ್ಮ ಕಾಲದಲ್ಲಿತ್ತು, ಈಗ 88 ರೂಪಾಯಿ ಆಗಿದೆ. LPG ಗ್ಯಾಸ್ ನಮ್ಮ ಕಾಲದಲ್ಲಿ 414 ರೂಪಾಯಿಗಿತ್ತು, ಈಗ 903 ರೂಪಾಯಿ ಆಗಿದೆ. ಹಿಟ್ಟು ಮೈದಾ 440 ರೂಪಾಯಿ ಇತ್ತು, ಸಾರಿ 210 ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ, ಈಗ 447 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ಹಾಲಿನ ಬೆಲೆ ಈಗ 66ಕ್ಕಿಂತ ಮೇಲ್ಪಟ್ಟಿದೆ. ಅದೇ ರೀತಿಯಾಗಿ ಮಸ್ಟರ್ಡ್ ಆಯಿಲ್ ಎಣ್ಣೆ, ಅದರ ಬೆಲೆ 52 ಇತ್ತು ಲೀಟರ್, ಈಗ 150 ಆಗಿದೆ. ತೊಗರಿ ಬೇಳೆ 80 ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ, ಈಗ 188 ರೂಪಾಯಿ ಆಗ್ತಿದೆ. ಇದೇ ಅಚ್ಚೇ ದಿನ್ ಮೋದಿದು. ಇದು ನಾವಲ್ಲ, ಇದು ಪಾರ್ಲಿಮೆಂಟ್ ನಲ್ಲಿ ನಾವು ಹಾಕಿದಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರ. ಇದು ಮೋದಿ. ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ ಅಂತಕ್ಕಂಥದ್ದು ನೀವೇ ಪರೀಕ್ಷೆ ಮಾಡಿ. ಇವೆಲ್ಲನೂ ಕೂಡ ನಮಗ್ ಸಿಕ್ಕಂತ, ಇದು ಪಾರ್ಲಿಮೆಂಟ್ ನಲ್ಲಿ ಸಿಕ್ಕಂತ ನಮ್ಮ ಒಂದು ಉತ್ತರಗಳು. ಇದು ಜನ ಇದು ಕೇಳ್ತಾ ಇಲ್ಲ. ಅರೆ ಈ ಕಡೆ ಬಡವರಿಗೆ ನೌಕರಿ ಇಲ್ಲ. ಇವತ್ತು 30 ಲಕ್ಷ ನೌಕರಿಗಳು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಖಾಲಿ ಇವೆ. ಸ್ಟೇಟ್ ದೇಳಲ್ಲಾನು, ರೈಲ್ವೆನಲ್ಲಿ, ಪೋಸ್ಟ್ ಆಫೀಸ್ ನಲ್ಲಿ, ಮಿಲಿಟರಿಯಲ್ಲಿ, ಅನೇಕ ನಮ್ಮ ಸೆಮಿ ಗವರ್ಮೆಂಟ್ ಆಫೀಸ್ ನಲ್ಲಿ, ಏಡೆಡ್ ಇನ್ಸ್ಟಿಟ್ಯೂಷನ್ ನಲ್ಲಿ, ಕೇಂದ್ರೀಯ 30 ಲಕ್ಷ ವೇಕೆನ್ಸಿ ತುಂಬಾಕ್ ನಿಂದೇನು ಕಂಡು ಹೋಗಿದೆ? ಸರ್ಕಾರ ದುಡ್ಡು ಜನ ಏನ್ ಬೆವರು ಸುರಿಸಿ ನಿಮಗೆ ಟ್ಯಾಕ್ಸ್ ಕೊಡ್ತಾರೋ ಆ ಟ್ಯಾಕ್ಸಿನ ಹಣದ ರೂಪದಲ್ಲಿ ನೀವು ಸರ್ಕಾರಿ ಅವರಿಗೆ ಪಗಾರ ಕೊಡ್ತೀವಿ. ಇವತ್ತು ಯಾಕೆ ನಮ್ಮ ಯುವಕರಿಗೆ ಇದನ್ನ ಕೊಡ್ತಾ ಇಲ್ಲ? ಯಾಕಂದ್ರೆ ಇದು ಮಾಡಿದ್ರೆ
SC ST OBC ಗಳಿಗೆ 50% ವೇಕೆನ್ಸಿ ಹೋಗ್ತವೆ. ಅದಕ್ಕಾಗಿ ಕೊಡೋದೇ ಬೇಡ ಅಂತ ಹೇಳಿ ಇವತ್ತು ಮೋದಿ ಅವರು ಕಾಂಟ್ರಾಕ್ಟ್ ಲೇಬರ್, ಡೈಲಿ ವೇಜಸ್ ಇದನ್ನ ಮಾಡ್ತಾರೆ. ಅದಕ್ಕಾಗಿ ನಾವು ಈಗ ಹೊಸ ಯೋಜನೆ ತರಬೇಕು ಅಂತ ಹೇಳಿ ನಮ್ಮ ಒಂದು ಮ್ಯಾನಿಫೆಸ್ಟೋ ಪ್ರಕಾರ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ 30 ಲಕ್ಷ ವೇಕೆನ್ಸಿ ತುಂಬುತ್ತೇವೆ. ರಿಸರ್ವೇಶನ್ ಕ್ಯಾಟಗರಿದಲ್ಲಿ ಇದ್ದಿದ್ದು ಎಲ್ಲ ಬ್ಯಾಕ್ಲಾಗ್ ಫಿಲಪ್ ಮಾಡ್ತೇವೆ. ಅದೇ ರೀತಿಯಾಗಿ ಅಗ್ನಿವೀರದು ಸೈನಿಕದಲ್ಲಿ ಪರ್ಮನೆಂಟ್ ಭರ್ತಿ ಆಗ್ತಕ್ಕಂಥದ್ದು, ಅಲ್ಲೂ ಕೂಡ ಅವರು ಅದು 4 ವರ್ಷನಾಗ ಮಾಡಿ ಇವತ್ತು ಅದನ್ನು ಕೂಡ ಅಲ್ಲಿಗೆ ಮುಚ್ಚಿಬಿಟ್ರು ಆ ಸ್ಕೀಮ್. ಅಂದ್ರೆ ಹೇಳ್ತಕ್ಕಂಥ ಅರ್ಥ ಏನಂದ್ರೆ, ನಾನು ಈ ಮಾತುಗಳನ್ನ ಏನು ಮೋದಿ ಅವರು ಹೇಳಿದ್ರು, ಮೋದಿ ಅವರು ಏನು ಹೇಳ್ತಾ ಇದ್ದಾರೋ ಅದನ್ನ ಬಡವರಿಗೆ ಶೋಷಣೆ ಮಾಡಕ್ಕೆ, ತುಳಿಲಕ್ಕೆ, ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಮೊನ್ನೆ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಮ್ಯಾನಿಫೆಸ್ಟೋ ಅಂದ್ರೆ ಇದು ಹೇಗಿದೆ ಅಂದ್ರೆ ಬಹುಶಃ ಇದು ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಇದೆ. ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ, ಯುವಕರಿಗೆ ನಾವು ನೌಕರಿ ಕೊಡ್ತೇವೆ ಅಂತ ಹೇಳಿದ್ದು ಮುಸ್ಲಿಮರಿಗ, ನಾರಿ ಶಕ್ತಿ ಸ್ಕೀಮ್, ನಾರಿ ನ್ಯಾಯ ಇದೇನು ಮುಸ್ಲಿಮರಿಗ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಯಾವ ಮನೆಯಲ್ಲಿ ನಮ್ಮ ತಾಯಿಂದರು ಮನೆ ನೋಡ್ಕೊಳ್ತಾರೋ 1 ಲಕ್ಷ ರೂಪಾಯಿ ಎಲ್ಲರಿಗೆ ಕೊಡ್ತೇವೆ ಅಂತ ಹೇಳಿ ಅದು ಮುಸ್ಲಿಮ್ ಕೊಟ್ಟಂಗೆ. ರೈತರಿಗೆ ನಾವು ನ್ಯಾಯ ಬೆಲೆ ಕೊಡ್ತೇವೆ, ಲೀಗಲೈಸ್ ಮಾಡ್ತೇವೆ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದೇವೆ. ಅದೇನು ಮುಸ್ಲಿಮರಿಗ? ಏನ್ ಬೇಕಾದ್ರೂ ಬಾಯಿಗೆ ಬಂದಿದ್ದು ಹೇಳ್ಬಿಡೋದು. ಅಯ್ಯೋ ಅವ್ರ ಭೈನೋ ಮೊನ್ನೆ ಹೇಳಿರ ರಾಜಸ್ಥಾನದಲ್ಲಿ ಏನ್ ಹೇಳಿದ್ದಾರೆ, ಈ ಕಾಂಗ್ರೆಸ್ದವರು ಜನಗಣತಿ ಮಾಡಿ ನಿಂಬಲ್ಲಿ ಏನೇನು ಆಸ್ತಿ ಇದೆ ನೋಡ್ಕೊಂಡು ಅವ್ರ ಮನೆ ನಿಂಬಲ್ಲಿ ಬಂಗಾರ ಎಷ್ಟಿದೆ, ಬೆಳ್ಳಿ ಇದು ನೋಡ್ಕೊಂಡು ಇದನ್ನ ತಗೊಂಡು ಮುಸ್ಲಿಮರಿಗೆ ಕೊಡ್ತಾರೆ. ಒಬ್ಬ ಪ್ರಧಾನ ಮಂತ್ರಿ ಈ ದೇಶದ ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕೆ ಹೊರತಾಗಿ ಈ ರೀತಿಯಾಗಿ ಅಜ್ಞಾನಿ ಹಂಗೆ ಮಾತಾಡ್ತಾರೆ. ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ನಾವೇನ್ ಮಾಡ್ತೇವೆ, ದೇಶದ ಜನರಿಗೋಸ್ಕರ ಮಾಡ್ತೇವೆ, ಬಡವರಿಗೋಸ್ಕರ ಮಾಡ್ತೇವೆ. ಈಗ ನಾವು ನರೇಗಾ ಸ್ಕೀಮ್ ಮಾಡ್ತೇವೆ. ನರೇಗಾ ಸ್ಕೀಮ್ ಮುಸ್ಲಿಮರಿಗೆ ಇದೆನಾ, ಏನ್ ಬಡ ಶೆಡ್ಯೂಲ್ ಕಾಸ್ಟ್ ಇದೆನಾ? ನರೇಗಾ ಸ್ಕೀಮ್ ಈ ದೇಶದಲ್ಲಿ ಏನ್ ಬಡವರಿದ್ದಾರೋ, ಯಾರಿಗೆ ಹೊಟ್ಟಿಗೆ ಅನ್ನ ಇಲ್ಲ, ಕೈಗೆ ಕೆಲಸ ಇಲ್ಲ ಅಂತವರಿಗೆ ಈ ನರೇಗಾ ಯೋಜನೆ ಮುಖಾಂತರ ದುಡಿಯಕ್ಕೆ ಒಂದು ಹಾದಿ ಮಾಡಿಕೊಟ್ಟಿದ್ದೇವೆ. ಆದ್ರೆ ಮೋದಿ ಅದಕ್ಕೆ ಉತ್ತರ ಹೇಳಲ್ಲ. ಹೊಟ್ಟಿಗೆ ಅನ್ನ ಕೊಡಬೇಕು, ಉಪವಾಸ ಸಾಯ್ತಾರೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಇದು ತಂದ್ರು. ಮೋದಿನೂ ತೆಗೆಯಕ್ಕಾಗೋದಿಲ್ಲ. ಇದು ಒಂದು ಮೂಲಭೂತ ಹಕ್ಕ. ಯಾವುದು? ಈ ನರೇಗಾ, ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಇವೆಲ್ಲ ನಾವು ಮಾಡಿದ್ರಿ ಬಡವರಿಗಾಗಿ. ಇದರಲ್ಲೇನು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಇದನ್ನ ಭೇದ ಭಾವ ಮಾಡಿದ್ದೇವ? ಓಟಿನ್ಗೋಸ್ಕರ ಏನ್ ಬೇಕಾದ್ರೂ ಹೇಳ್ಬಿಡ್ತಾರೆ ಮಾರಾಯ, ಬಾಯಿಗೆ ಬಂದಂತೆ ಹೇಳ್ಬಿಡೋದು. ಆಮೇಲೆ ये कांग्रेस वाले ऐसा कर रहे हैं. ಗಾಂಧಿ ಫ್ಯಾಮಿಲಿ ಏನ್ ಮಾಡ್ತು? 1989 ಹಿಡ್ಕೊಂಡು
ಇಲ್ಲಿವರೆಗೆ ಒಬ್ಬರು ಗಾಂಧಿ ಫ್ಯಾಮಿಲಿದವರು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಚೀಫ್ ಮಿನಿಸ್ಟರ್ ಆಗಿಲ್ಲ. ಆದ್ರೂ ಮೋದಿ ಬೈಯೋದು ಬಿಡಲ್ಲ. ಗಾಂಧಿ ಫ್ಯಾಮಿಲಿ ಗಾಂಧಿ. ಇನ್ನೊಂದು ವಿಚಾರ ಬಹಳ ಕಡೆ ಅವರು ಹೇಳ್ತಾರೆ, ಏನು ನಾವು ದೇಶನ ಒಕ್ಕಟ್ಟಿಟ್ಟು ಬಹಳ ಮಜಬೂತ್ ಮಾಡಿದ್ದೇವೆ, ಆ ಮಜಬೂತ್ ಮಾಡಿ ದೇಶವನ್ನ ಕಟ್ಟಿದ್ದೇವೆ ಅಂತ ಹೇಳ. ಇವತ್ತು ದೇಶಕ್ಕೆ ಒಡಿತಕ್ಕಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿ ಅವರು ಮಾಡಿದ್ದಾರೆ. ಹಿಂದೂ ಮುಸ್ಲಿಂನಲ್ಲಿ ಜಗಳ, ದಲಿತರಲ್ಲಿ ಜಗಳ, ಬೇರೆ ಜಾತಿಗಳಿಗೆ ಜಗಳ. ಅಷ್ಟೇ ಅಲ್ಲ, ಇವ್ರದೊಂದು ಸರ್ಕಾರ ಇದೆ ಉತ್ತರಾಖಂಡ್ನಲ್ಲಿ. ಅವರು ಒಂದು ಸರ್ಕ್ಯುಲರ್ ತೆಗೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಆದರೆ ಈಗ ಉತ್ತರಾಖಂಡ ಚೀಫ್ ಮಿನಿಸ್ಟರ್ ಹೇಳ್ತಾನೆ, ಯಾರೇ ಒಬ್ರು ಬುದ್ಧಿಸ್ಟ್ ಆಗ್ಬೇಕು ಅಂದ್ರೆ ಡೆಪ್ಟಿ ಕಮಿಷನರ್ ಪರ್ಮಿಷನ್ ತಗೊಳ್ಬೇಕು. ಎಲ್ಲಿ ಬೌದ್ಧ ಧರ್ಮ ಎಲ್ಲಿ ಹುಟ್ಟಿದೆ? ಯಾವ ದೇಶದಾಗ ಹುಟ್ಟಿದೆ? ಈ ದೇಶದಲ್ಲೇ ಹುಟ್ಟಿ ಅದನ್ನ ನೀವು ತಿಳ್ಕೊಳ್ತೀರಿ. ಕೆಲವು ಜನ, ಬಹಳ ಜನ ಹೇಳ್ತಾರೆ, ಏನು ಬುದ್ಧ ಇದು ವಿಷ್ಣುನ 9ನೇ ಅವತಾರ ಹೇಳ್ತಾರಲ್ಲ, 9ನೇ ಅವತಾರ. ಅರೆ, ನಿಮ್ 9ನೇ ಅವತಾರ ಬುದ್ಧ ಅಂತ ಹೇಳ್ತೀರಿ. ಅವನ ಧರ್ಮವನ್ನ ಯಾರಾದರೂ ಸ್ವೀಕಾರ ಮಾಡ್ಬೇಕಾದ್ರೆ ಅವನಿಗೆ DC ಪರ್ಮಿಷನ್ ಬೇಕು. ವಾ ಮೋದಿಜಿ, ನೀವು ಬುದ್ಧಗನು ದೇಶದ ಹೊರಗಡೆ ಅವನ್ನ ತಿಳ್ಕೊಂಡ್ರಿ. ಈ ರೀತಿಯಾಗಿ ಒಂದು ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ, ದಲಿತರ ಬಗ್ಗೆ, ಬಡವರ ಬಗ್ಗೆ. ಕೆಲವು ಸಲ ಹೇಳ್ತಾರೆ, ಈ ಕಾಂಗ್ರೆಸ್ದವ್ರಿಗೆ ನಾವು ರಾಮ ಮಂದಿರದು ಆಹ್ವಾನ ಕೊಟ್ಟಿದ್ದೇವೆ, ಆದ್ರೆ ಇವರು ಬರಲಿಲ್ಲ. ಯಾರು ಕೂಡ ಬಂದು ಅಲ್ಲಿ ನಮಸ್ಕಾರ ಮಾಡಲಿಲ್ಲ, ಅವಮಾನ ಮಾಡಿದ್ದಾರೆ ರಾಮ್ಗೆ. ಅದು ಇನ್ನೂ ದಿನ ಹೇಳ್ತಾನೆ. ಅರೆ ಮಾರಾಯ, ನಾನು ಸ್ಪಷ್ಟ ಹೇಳಿದ್ದೇನೆ. ನನಗೆ ಇನ್ವಿಟೇಷನ್ ಬಂದ ಮೇಲೆ ಯಾರ ಆಸ್ಥಾ ಇದೆ, ಯಾರ ನಂಬಿಕೆ ಇದೆ, ಅವ್ರು ಎಲ್ಲಾದ್ರೂ ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ನಾವ್ಯಾರಿಗೂ ತಡೆ ಹಿಡಿದಿಲ್ಲ, ಹಿಡಿಯೋದು ಇಲ್ಲ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಹಕ್ಕು ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ರಿಲಿಜನ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದು ಎಲ್ಲ ನಮ್ಮದಿದೆ ರೀ. ನಾವು ಕೊಟ್ಟಿದ್ದೇವೆ, ನಾವು ಯಾರಿಗೂ ಒತ್ತು ಹಿಡಿದಿಲ್ಲ. ಆದ್ರೆ ನಮಗೊಂದು ಇನ್ವಿಟೇಷನ್ ಕೊಟ್ಟು, ನಮ್ಮ ಸೋನಿಯಾ ಗಾಂಧೀಜಿ ಅವರಿಗೊಂದು ಇನ್ವಿಟೇಷನ್ ಕೊಟ್ಟರು. ನನಗೆ ಕೊಟ್ಟಿದ್ದು ಯಾಕೆ? ನಾನು ಅಪೋಸಿಷನ್ ಲೀಡರ್, ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದೀನಿ, ನಾನು ಕ್ಯಾಬಿನೆಟ್ ಮಿನಿಸ್ಟರ್. ಸಹಜವಾಗಿ ನನಗೆ ಇನ್ವಿಟೇಷನ್ ಬರ್ತದೆ. ನನಗೆ ಯಾವಾಗ ಬೇಕು ಆವಾಗ ನಾನು ಹೋಗ್ತೇನೆ. ಆದ್ರೆ ನೀವೇನ್ ಪ್ರಚಾರ ಮಾಡ್ತಾ ಇದ್ರಿ, ಈ ಕಾಂಗ್ರೆಸ್ದವ್ರು ಬರ್ತಾ ಇಲ್ಲ, ಕಾಂಗ್ರೆಸ್ದವ್ರು ಬರ್ತಾ ಇಲ್ಲ. ನಮಗ್ ಬಿಡೋಪ್ಪ, ಕಾಂಗ್ರೆಸ್ದವ್ರಿಗೆ ಬರ್ತಾ ಇಲ್ಲ ಅಂತ ನೀನು ಪ್ರಚಾರ ಮಾಡ್ಕೊಂಡು ವೋಟಿನ್ಗೋಸ್ಕರ ಏನಾದ್ರೂ ಹೇಳಿ. ಮುರ್ಮಗೆ ಯಾಕೆ ಕರೆದಿಲ್ಲ? ಶೆಡ್ಯೂಲ್ ಟ್ರೈಬ್ ಹೆಣ್ಮಗಳು ಈ ದೇಶದ ರಾಷ್ಟ್ರಪತಿ, ಆ ರಾಷ್ಟ್ರಪತಿ ಅವರಿಗೆ ನೀವು ಯಾಕೆ ಕರೆದಿಲ್ಲ? ಯಾಕಂದ್ರೆ ಅಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಯಾರು ಪ್ರಥಮ ಪೂಜೆಯಲ್ಲಿ ಇರಬಾರದು. ಬರೇ ಮೋದಿನೇ. ಮೋದಿ ಏನ್ ಪೂಜಾರಿನ? ಮೋದಿಗೆ ಮಂತ್ರ ಹೇಳಕ್ ಬರ್ತದಲ್ಲಿ? ನಮ್ಮ ಪೂಜಾರಿಗಳು, ನಮ್ಮ ಸ್ವಾಮಿಗಳು, ಅವ್ರು ಯಾರಿದ್ದಾರೆ ಧರ್ಮದ ಪ್ರಕಾರ ಅವ್ರು ಮಾಡ್ತಾರೆ. ನಾವ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು?
ನೀವೆಲ್ಲ ಬರೇ ಓಟಿನ್ಗೋಸ್ಕರ ಇದು ನಮ್ಮ ವಿರುದ್ಧ ಹೇಳ್ಕೋತ ಹೋಗ. ಪಾರ್ಲಿಮೆಂಟ್ ಉದ್ಘಾಟನೆ ಆಯ್ತು, ನೀವು ಮುರ್ಮಾ ಅವ್ರಿಗೆ ಕರೆಸಿದ್ರ? ಪ್ರಥಮ ಪ್ರಜೆ ಅವರಿಗೂ ಕೂಡ ನಿಜವಾಗ್ಲೂ ನೋಡಿದ್ರೆ ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಮೊದಲನೇ ಸ್ಥಾನ ಇರೋದು ರಾಷ್ಟ್ರಪತಿಗೆ. ಆಮೇಲೆ ಎರಡನೇದು ಉಪರಾಷ್ಟ್ರಪತಿ, ಮೂರನೇದು ಪ್ರಧಾನಮಂತ್ರಿ. ಇವ್ರಿಗೆಲ್ಲ ಬಿಟ್ಟು ನೀನೇ ಓಡೋದು ತಿರ್ಗೋದು ಎಲ್ಲ ಮಾಡಿ ಕಾಂಗ್ರೆಸ್ ವಾಲೆ ಹಮಾರಾ ಅಪಮಾನ ಕರ್ ರಹೆ ಭಗವಾನೋं के. ಅರೆ ನೀನ್ ಅಪಮಾನ ಮಾಡ್ತಾ ಇದ್ದೆಪ್ಪ ಕೋವಿಂದ್ ಅವರಿಗೆ. ಕೋವಿಂದ್ ಅವರು ಪ್ರೆಸಿಡೆಂಟ್ ಇದ್ರು ಶೆಡ್ಯೂಲ್ ಕಾಸ್ಟ್. ಈ ಪಾರ್ಲಿಮೆಂಟ್ ಕಟ್ಟಡ ಆಗುವಾಗ ಅವರಿಗೂ ಕರ್ಸಿಲ್ಲ ಫೌಂಡೇಶನ್ ಹಾಕಕ್ಕೆ. ನೀನು ಫೌಂಡೇಶನ್ ಹಾಕಕ್ಕೂ ಕರೆಯಲ್ಲ ಶೆಡ್ಯೂಲ್ ಕಾಸ್ಟ್ಗೆ. ಮುರ್ಮಾಗೂ ಕರೆದಿಲ್ಲ ಉದ್ಘಾಟನೆ ಮಾಡುವಾಗ. ಇಲ್ಲಿ ರಾಮ ಮಂದಿರಕ್ಕೂ ನಿನ್ ಜೊತೆಯಲ್ಲಿ ಒಯ್ದಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ಎಲ್ಲಿವರೆಗೆ ನೀವು ಈ ಅಸ್ಪೃಶ್ಯ ಜನರಿಗೆ, ಈ ಶೆಡ್ಯೂಲ್ ಕಾಸ್ಟ್ ಜನರಿಗೆ, ಬ್ಯಾಕ್ವರ್ಡ್ ಜನರಿಗೆ, ಸೂತ್ರರಿಗೆ ನೀವು ಎಲ್ಲಿವರೆಗೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಬಿಡೋದಿಲ್ಲ ಅಲ್ಲಿವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದೆ. ಅದಕ್ಕಾಗಿ ಏನ್ ತಪ್ಪಾಯ್ತಪ್ಪ? ನಾವೇನು ಅವ್ರಿಗೇನು ಬೈದೇವ ಅಂದೇವ? ಆದ್ರೆ ಮೋದಿ ಓಟಿನ್ಗೋಸ್ಕರ ಎಲ್ಲಿ ಹೋದಲ್ಲ ಅದೇ ಹೇಳ. ನೀ ಅದು ಬಿಡುವಪ್ಪ. ದೇಶಕ್ಕೆ ಏನ್ ಮಾಡಿರಿ? ಬೆಲೆ ಏರಿಕೆ ಬಗ್ಗೆ ಏನ್ ಮಾಡಿದ್ಯಾ? ಜನರಿಗೆ ಎಂಪ್ಲಾಯ್ಮೆಂಟ್ಗೋಸ್ಕರ ಏನ್ ಮಾಡಿದ್ಯಾ? ರೈತರ ಏಳಿಗೆಗಾಗಿ ಏನ್ ಮಾಡಿದ್ಯಾ? ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ನೀ ಏನ್ ಮಾಡಿದ್ಯಾ? ಹೆಣ್ಣು ಮಕ್ಕಳು ಇವತ್ತು ನೆನೆಸ್ಕೊಳ್ಬೇಕು, ಬಳೋತಿದ್ದರು ಹೋಗಿದ್ದಾರೆ. ನೆನೆಸ್ಕೊಳ್ಬೇಕು, ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಮೊದಲು ಇರಲಿಲ್ಲ. ನಮಗೂ ಇರಲಿಲ್ಲ, ನಿಮಗೂ ಇರಲಿಲ್ಲ. ಓಟಿನ ಅಧಿಕಾರ ಬಂದಿದ್ದೆ ಯಾವಾಗ ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಒಪ್ಪಿಸಿದ್ರು ರಾಷ್ಟ್ರಪತಿಗೆ, ಅಂದಿನಿಂದ ನಿಮಗೆ ಓಟಿನ ಅಧಿಕಾರ ಬಂದಿದೆ. ಇದ್ರ ಎಲ್ಲಿತ್ತು ನಿಮಗೆ ಓಟಿನ ಅಧಿಕಾರ? ಎಲ್ಲೋ ಕೂಡ್ತಿದ್ರಿ. ಆದ್ರೆ ಈ ರಾಜಕೀಯದಲ್ಲಿ ಭಾಗವಹಿಸೋದು ಇರಲಿಲ್ಲ. ನಮ್ಮ ತಾಯಿಂದರಿಗೆ ಓಟಿನ ಅಧಿಕಾರ ಇರಲಿಲ್ಲ. ಯಾಕಂದ್ರೆ ಮೋದಿ ಅವರ ಐಡಿಯಾಲಜಿ ಏನಿದೆ, ಮೋದಿ ಅವರ ವಿಚಾರಧಾರ ಏನಿದೆ, ಹೆಣ್ಣು ಮಕ್ಕಳಿಗೆ ಎಂದೂ ಕೂಡ ಓಟಿನ ಅಧಿಕಾರ ಕೊಡಬಾರದು, ಸಮಾನತೆಯಿಂದ ನೋಡಬಾರದು. ಇದು RSS ಹೇಳ್ತದೆ, ನೀವು ಓದಿದ್ರೆ ಗೊತ್ತಾಗ್ತದೆ. ಅಂತವ್ರು ನಮಗ್ ಬುದ್ಧಿ ಕಲಿಸ್ತಾರೆ, ಅಂತವ್ರು ನಮಗ್ ಹೇಳ್ತಾರೆ. ಅದಕ್ಕಾಗಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಲ್ಲಿ ನಮ್ಮ ಬೆಂಗಳೂರು ರೂರಲ್ ಇಂದ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಿಂತಿದ್ದಾರೆ. ಆ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಕೆಲಸ ಮಾಡತಕ್ಕಂತ ಅಭ್ಯರ್ಥಿ. ನಾನು ನೋಡಿದ್ರೆ, ನಾನು ಮಂತ್ರಿ ಆಗಿ ಆ ಅಭ್ಯರ್ಥಿ ಅಡ್ಡಾಡ್ತಕ್ಕಂಥದ್ದು, ನ್ಯಾಷನಲ್ ಹೈವೇಗೆ ದುಡ್ಡು ತರ್ತಕ್ಕಂಥದ್ದು, ಕುಡಿಯೋ ನೀರಿಗೆ ದುಡ್ಡು ತರ್ತಕ್ಕಂಥದ್ದು ತಂದು ಬಹುಶಃ ಒಂದು ಮಾದರಿಯ, ಇವತ್ತು ಏನಾದ್ರೂ ಒಂದು ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಅದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. हिंदी में लेके क्या करते भैया, सब कन्नड़ा है. दिल्ली में देख रहे हैं, लेकिन क्या कर सकते हैं. अब मोदी जी यहाँ आके हिंदी में बोलते हैं, फिर सबको. लेकिन ಈಗ ಮೋದಿ ಅವರು ಅದನ್ನ ಸೋಲೋದು ನೋಡಿಕೊಂಡು ಈಗೆಲ್ಲ ಕಡೆ ಒಂದು ವಾತಾವರಣ ಸೋಲ್ತಕ್ಕಂಥದ್ದಿದೆ.
ಆ ಸೋಲ್ತಕ್ಕಂತ ವಾತಾವರಣ ನೋಡಿ ಅವರು ಬಾಯಿಗೆ ಬಂದಂಗೆ ಎಲ್ಲರಿಗೂ ಬೈತಾ ಇದ್ದಾರೆ. ಏನೇನು ನಿಮ್ಮ ಮ್ಯಾನಿಫೆಸ್ಟೋ ಸರಿ ಇಲ್ಲ, ನೀವು ಪ್ರತಿ ಒಬ್ಬರ ಬಳಿ ದುಡ್ಡು ಎಣಿಸ್ತೀರಿ, ಪ್ರತಿ ಮನೆಯಲ್ಲಿ ಏನೇನದ ಅಂತ ಹೇಳಿ ಕೇಳ್ತೀರಿ, ಇವೆಲ್ಲ ಹೇಳ್ತಾರೆ. ನಾನು ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಂತ ಹೇಳಿ ಬೇಕಾದ್ರೆ ಅವ್ರು ಡಿಬೇಟ್ ಮಾಡಕ್ ತಯಾರಿದ್ರೆ ಅವ್ರು ಎಲ್ಲಿ ಕರೆದಲ್ಲಿ ದಿಲ್ಲಿಯಲ್ಲಿ ಬಹಿರಂಗ ಭಾಷಣದಲ್ಲಿ ನಾನು ಇರ್ತೇನೆ. ನಾನು ಕೇಳ್ತೇನೆ, ನನ್ನ ಮ್ಯಾನಿಫೆಸ್ಟೋ ಅಲ್ಲಿ ಇದು ಇದೆ, ನೀವು ಇದಕ್ಕೆ ಮುಸ್ಲಿಂ ಲೀಗ್ ಭಾಷಣ ಅಂತ ಹೇಳ್ತೀರಾ, ನೀವು ಇದಕ್ಕೆ ದೇಶ ವಿರೋಧಿ ಭಾಷಣ ಅಂತ ಹೇಳ್ತೀರಾ. ನಮ್ಮ ಮ್ಯಾನಿಫೆಸ್ಟೋ ಈಗ ನಾವು ರಾಹುಲ್ ಗಾಂಧೀಜಿ ಅವರು ಸೋನಿಯಾ ಗಾಂಧಿ ಸೇರಿ ನಮ್ಮ ಪಾರ್ಟಿ ವತಿಯಿಂದ 5 ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಹಾಗೆ ಹಿಂದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಶಿವಕುಮಾರ್ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟರು. ಆ 5 ಗ್ಯಾರಂಟಿ ಈಗ ಅನುಷ್ಠಾನದಲ್ಲಿ ಬರ್ತದೋ ಇಲ್ಲೋ? ಬರ್ತಾ ಇದೆ, ಇಲ್ಲ ಬರ್ತಾ ಇದೆ. ಅದೇ ರೀತಿಯಾಗಿ ಅಖಿಲ ಭಾರತೀಯ ಮಟ್ಟದಲ್ಲಿ ನಾವು ಮಹಾಲಕ್ಷ್ಮಿ 1 ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ, ಒಬ್ಬ ಮಹಿಳೆಗೆ ನಾವು 1 ಲಕ್ಷ ರೂಪಾಯಿ ವರ್ಷ ಕೊಡ್ತೇವೆ. ಇದು ಏನು ಕೆಟ್ಟದ? ಮೋದಿ ಅವರೇ ಹೇಳ್ಬೇಕು. ಯುವ ಬೆಳಕು ಇದರಲ್ಲಿ ನಾವು ಸುಮಾರು 1 ಲಕ್ಷ ರೂಪಾಯಿ ಅವ್ರ ಟ್ರೈನಿಂಗ್ಗೋಸ್ಕರ ಮತ್ತು ಅವರು ಪಕ್ಕಾ ಟ್ರೈನಿಂಗ್ ಮಾಡಿದ ಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದರಲ್ಲಿ ಅವರಿಗೆ ನೌಕರಿ ಕೊಡಿಸ್ತಕ್ಕಂಥದ್ದು ನಮ್ಮ ಒಂದು ಬೈಕೆ. ಅದು ಕೂಡ ನಾವು ಯುವಕರಿಗಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಸಾಲ ಮನ್ನಾ, ರೈತ ನ್ಯಾಯ, ಸಾಲ ಇದು ತಪ್ಪ? ಇದು ನಿಮ್ಮ ಮ್ಯಾನಿಫೆಸ್ಟೋ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಪ್ಪ. ರೈತ ನ್ಯಾಯ, ಮಹಿಳಾ ನ್ಯಾಯ, ಯುವ ನ್ಯಾಯ, ಶ್ರಮಿಕ್ ನ್ಯಾಯ. ಶ್ರಮಿಕರಿಗಂತೂ ಎಲ್ಲ ಲೇಬರ್ ಕಾನೂನು ಇವತ್ತು ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಎಲ್ಲ ಮಿನಿಮಮ್ ವೇಜಸ್ ಇಲ್ಲ, ಕಾಂಟ್ರಾಕ್ಟ್ ಲೇಬರ್ಸ್, ಡೈಲಿ ವೇಜಸ್. ಇವತ್ತು ಅವರಿಗೆ ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ, ಲೇಬರ್ ಮಿನಿಸ್ಟ್ರಿಯಿಂದ ಇಲ್ಲ. ಈ ಲೇಬರ್ ಕಾನೂನುಗಳು ಡಾಕ್ಟರ್ ಅಂಬೇಡ್ಕರ್ ಅವರು 1940ರಲ್ಲಿ ಫ್ಯಾಕ್ಟರಿ ಆಕ್ಟ್ ನಾಗ ಮೊದಲು ತಂದಿದ್ದು ಕೂಡ ಈಗ ಅವ್ರು ತೆಗೆದಿದ್ದಾರೆ. ಇದನ್ನ ಯೋಚನೆ ಮಾಡ್ರಿ ನೀವು. ಇದು ಯೋಚನೆ ಮಾಡಿ ಓಟ್ ಕೊಡ್ತಕ್ಕಂಥದ್ದು. ಇದು ಯೋಚನೆ ಮಾಡಿದ್ರೆ ನೀವು ಹಸ್ತಕ್ಕೆ ಓಟ್ ಕೊಡ್ಬೇಕು. ಈ ಒಣಗೋಗ ಗುಲಾಬಿ ಹೂವಕ್ಕೆ ಕೊಟ್ರೆ ಅದು ಏನಾಗ್ತದೆ? ಅದು ಬರೋಲ್ 1 ತಾಸನಾಗ ಒಣಗ್ತದೆ. ಕೈ ಸದಾ ನಿಮ್ ಜೊತೆಯಲ್ಲಿ ಇರ್ತದೆ. ಈ ಕೈ ಕೆಟ್ಟದ ಅಂತ ಹೇಳಿ ಮೋದಿ ಹೇಳ್ತಾನೆ, ಕೈ ಕೊಟ್ಟು ಕೊಡ್ಬೇಡ, ಕೈ ಕಡ್ಕೊಳ್ತೀರಾ? ನೀವೆಲ್ಲಿ ಹೋಗ್ತೀರಿ ಅಲ್ಲಿ ಕೈ ನಿಂಬಲ್ಲಿ ಇರ್ತದೆ. ಅವನು ಕೈ ಹಿಡಿದು ನೀನು ಕೇಳಬಹುದು, ನೀನೇನ್ ಮಾಡಿದ್ಯಪ್ಪ ನಮಗೆ ಅಂತ. ಆಮೇಲೆ ಶ್ರಮಿಕ್ ನ್ಯಾಯ, ಜಾತಿ ಗಣತಿ, ಇದು ಯಾರಿಗೂ ದೂಷಿಸಗೋಸ್ಕರ ಇಲ್ಲ. ಎಲ್ಲರಿಗೂ ಗೊತ್ತಾಗಬೇಕು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಕಮ್ಯುನಿಟಿದವರಿದ್ದಾರೋ ಅವರಿಗೆ ನಾವು ಏನ್ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ಒಂದು ಸೆನ್ಸಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಯಾಕಪ್ಪ ಇಷ್ಟೊಂದು ಜನರ ಮೇಲೆ ಅಂದ್ರೆ ಕಾಂಗ್ರೆಸ್ ಬೈತೀರಿ? देश को डिवाइड कर रहे, बर्बाद कर रहे कांग्रेस वाले. तुम्हारी जो संपत्ति लूट ले रहे. अरे भाई, संपत्ति हम नहीं लूट रहे, संपत्ति आप लूट रहे हैं.
चंद लोगों को 16 लाख करोड़ रुपए कर्जा माफ किए, 16 ಲಕ್ಷ ಕೋಟಿ ಕೆಲವೇ ಜನರ ಸಾಲವನ್ನ ಮನ್ನಾ ಮಾಡಿದ್ರು. ನಾವು 72,000 ಕೋಟಿ ರೂಪಾಯಿ ರೈತರದ ಮನ್ನಾ ಮಾಡಿದ್ದೇವೆ ಮನಮೋಹನ್ ಸಿಂಗ್ ಅವರಿದ್ದಾಗ. ನಮಗ್ ಕೇಳ್ತೀರಾ ಏನ್ ಮಾಡ್ತೀರ ಅಂತ ಹೇಳಿ? ಪ್ರತಿ ಒಂದು ಬಡವರಿಗಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಮೋದಿ ಪ್ರತಿ ಸಲ ಕಾಂಗ್ರೆಸ್ ಬೈಯೋದೇ ಬೈಯೋದು. ಇನ್ನೊಂದು ಕೊನೆ ವಿಚಾರ ಹೇಳ್ತೀನಿ. ನಾವು ಈ ವ್ಯವಸ್ಥೆ ಮಾಡೋದು ಯಾಕಂದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ. ಅವ್ರ ಮನೆ ಗ್ರಾಜುಯೇಟ್ ಎಷ್ಟಿದ್ದಾರೆ, ಒಂದು ಜಾತಿಯಲ್ಲಿ ಎಷ್ಟು ಗ್ರಾಜುಯೇಟ್ ಇದ್ದಾರೋ, ಎಷ್ಟು ಜಮೀನ್ ಇದೆನಾ, ಆ ಮನೆಯಲ್ಲಿ ಎಷ್ಟು ಹಣ ಇದೆನಾ, ಎಷ್ಟು ಸಂಪತ್ತಿದೆನಾ, ಇದನ್ನ ತಿಳ್ಕೊಳ್ಳಾಗೋಸ್ಕರ ಕೊಡ್ತಾರೆ, ಕಸ್ಕೊಳ್ಳಾಗೋಸ್ಕರ ಅಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ನಾವು ಮಾಡಿದೇವೆ. ನೀವು ಯಾರಾದ್ರೂ ಬಂದ್ರ ಅರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ನೀವು ದುಡಿದವರು ಅಲ್ಲ, ನಿಮಗೇನ್ ಗೊತ್ತಿದೆ ಬಡವ್ರ ನೋವು. ಅದಕ್ಕಾಗಿ ದೇವರಾಜರ್ಸ್ ಕಾಲದಲ್ಲಿ ಈ ಭೂ ಸುಧಾರಣೆ ಕಾನೂನು ತಂದಿದ್ದು. ನಿಮ್ಮ ಕಾಲದಲ್ಲಿ ಏನ್ ತಂದ್ರಿ? ಶ್ರೀಮಂತರಿಗೆ ದುಡ್ಡು ಕೊಡೋದು. ಅವ್ರು ಸಾಲ ತಗೊಳ್ತಾರೆ, ಬ್ಯಾಂಕಿನಿಂದ ಸಾಲ ತಗೊಂಡು ಓಡಿ ಹೋಗ್ತಾರೆ, ಅವ್ರ ಬಳಿ ಉಸುಲ್ ಮಾಡಲ್ಲ. ಆದ್ರೆ ನೀವು ಸಾಲ ಏನಾದ್ರೂ ಬ್ಯಾಂಕ್ಲಿಂದ ತಗೊಂಡ್ರೆ, DCC ಬ್ಯಾಂಕ್ಲಿಂದ ತಗೊಂಡ್ರೆ, ಅವ್ರು ಟ್ರ್ಯಾಕ್ಟರ್ಗಳು ಜಪ್ತಿ ಮಾಡ್ತೀರಿ, ಅವ್ರ ಮನಿ ಜಪ್ತಿ ಮಾಡ್ತೀರಿ, ಅವ್ರ ಹೊಲ ಜಪ್ತಿ ಮಾಡ್ತೀರಿ. ಆ 16 ಲಕ್ಷ ಕೋಟಿ ತಗೊಂಡು ಓಡೋಗ್ಯಾರಲ್ಲ, ಅವ್ರದ್ದೇನ್ ಮಾಡಿದಿರಪ್ಪ? ಹುಡ್ಕೊಂಡು ಬಂದಿರ ಅವ್ರಿಗೆ. ಅದಕ್ಕೆ ಮೋದಿ ಅವರೇ, ಉತ್ತರ ನಮ್ಮಲ್ಲಿ ಬಹಳಷ್ಟಿದೆ. ನೀವು ಬರೇ ಏನ್ ಮಾಡ್ತೀರಿ? ಹಿಟ್ ಅಂಡ್ ರನ್, 4 ಮಾತಾಡೋದು, ಓಡ್ ಹೋಗೋದು. ಅದೇ ನಿಂತು ಬಯಸ್ ಮಾಡಿ ಚರ್ಚೆ ಮಾಡಿ. ನಾನು ಪಾರ್ಲಿಮೆಂಟ್ನಾಗ ನೀವು ಕೇಳಿರ್ಬೇಕು, ಅನೇಕ ಒಂದೊಂದು ಗಂಟೆ ಮಾತಾಡಿದ್ದೀನಿ ನಾನು ಅನೇಕ ವಿಷಯನೇ. ಸಂವಿಧಾನ ಇರಬಹುದು, ಅಥವಾ ಅವ್ರು ಮಾಡಿದಂತ ಕೆಲಸ ಇರಬಹುದು, ಯಾವುದೇ ವಿಷಯ ಮೇಲೆ ಒಂದಕ್ಕೂ ಉತ್ತರ ಕೊಡೋದಿಲ್ಲ. ನಾವು ಕೇಳೋದೇ ಒಂದು, ಅವನು ಹೇಳೋದೇ ಒಂದು. ನಾವು ಕೇಳ್ದೇವೆ ಹಸುವಾಗ್ಯದಪ್ಪ ರೊಟ್ಟಿ ಕೊಡೋಂದ್ರೆ, ಇಲ್ಲ ಇವತ್ತು ಸಸ್ತಾ ಆಗ್ಯದೆ ಬೇಕರಿಯಲ್ಲಿ, ಏನಂತಾರ ಅದಕ್ಕೆ, ಅರೆ ಮಕ್ಕಳಿಗೆ ಅದೆಲ್ಲ ಬರ್ತಡೆ ಕೇಕ್ ಕೊಡ್ತೀನಿ ಅಂತ. ಇಲ್ಲಪ್ಪ ನನ್ಗೆ ರೊಟ್ಟಿ ಕೊಡು, ಹಸುವಾಗ್ಯದ. ಇಲ್ಲ ಇವತ್ತು ನಾ ಸಸ್ತಾ ಮಾಡಿನ ಕೇಕು, ಹೋಗಿ ನೀವು ಕೇಕ್ ತಿನ್ರಿ ಅಂತ. ಇದು ಮೋದಿದು. ಕುಡಿಯಕ್ ನೀರು ಕೊಡಿಯಪ್ಪ ಅಂದ್ರೆ, ಇಲ್ಲ ಹೋಗ್ರಿ ವಾರಾಣಸಿಗೆ ಗಂಗಾಜಲ್ ತಂದು ಕುಡೀರಿ. ಅರೆ ಇಂಥ ಮಾತುಗಳು ನೀವು ಹೇಳಿದ್ರೆ ದೇಶಕ್ಕೆ ಒಳ್ಳೇದಾಗ್ತದ? ಕ್ಷಮಿಸ್ಬೇಕು, ನಾವು ಮೋದಿ ವಿರುದ್ಧ ಇಲ್ಲ, ಆದ್ರೆ ಮೋದಿ ತತ್ವದ ವಿರುದ್ಧ ಇದ್ದೇವೆ, ಅವ್ರ ಐಡಿಯಾಲಜಿ ವಿರುದ್ಧ ಇದ್ದೇವೆ, RSS ಐಡಿಯಾಲಜಿ ವಿರುದ್ಧ ಇದ್ದೇವೆ. ಮೋದಿ ನಾವ್ ಯಾಕೆ ಕೇಳಕ್, ಅವರು ಒಬ್ಬ ವ್ಯಕ್ತಿ. ಆದ್ರ ಕಷ್ಟ ಏನ್ ಬಂದಿದೆ ಅಂದ್ರೆ ಇವತ್ತು ಎಲ್ಲ ಬಿಟ್ಟು ಅವರು ये मोदी की गारंटी, ये मोदी की 56 इंच छाती, ये मोदी की वो, ये मोदी की बात. ಅರೆ ನೀವೆಲ್ಲ ಮೋದಿ ಕಿ ಬಾತ್ ಅಂತ ಹೇಳಿದ್ರೆ ಮತ್ ನಾವ್ ಯಾರಿಗ್ ಬೈಬೇಕು? ಅಥವಾ ನಾವ್ ಯಾರಿಗ್ ಕ್ರಿಟಿಸೈಸ್ ಮಾಡ್ಬೇಕು? ಎಲ್ಲ ನಿನ್ನೆ ನೀ ಬಿಜೆಪಿ ಹೆಸರು ಹೇಳಲ್ಲ, ನಿಮ್ ಪಾರ್ಟಿ ಹೆಸರು ನಮ್ ಪಾರ್ಟಿ ಹಿಂಗ್ ಮಾಡ್ತದ ಅಂತ ಎಂದು ಹೇಳಿಲ್ಲ. ये मोदी करेगा, ಮೋದಿ ಹೈ ತೋ ಸಾರಾ ಮುಮ್ಕಿನ್ ಹೈ. ನೀನೇ ಹೇಳುವಾಗ ಮತ್ ನಿನಗೆ ಎಲ್ಲಿ ಬಿಟ್ಟು ಹೋಗ್ಬೇಕಪ್ಪ? ನಾವು ನಿನ್ ಬೆನ್ನೆ ಹತ್ಬೇಕಾಗ್ತದೆ. ಅದಕ್ಕೆ ನಾವು ಮೋದಿ ಹೆಸರು ತಗೊಳ್ತೇವೆ. ಮೋದಿ ಟೀಕೆ ಟಿಪ್ಪಣಿ ಮಾಡೋದು ಅವನ ತತ್ವದಗೋಸ್ಕರ ಹೊರತಾಗಿ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಇದ್ದಾನೆ ಅಂತ ಹೇಳಿ ಇಲ್ಲ. ಮತ್ತೆ ಎಲ್ಲ ಕಾಂಟ್ರಾಕ್ಟ್ ಅವನೇ ತಗೊಂಡಿದ್ದ. ಮೊನ್ನಂತೂ ಹೇಳಬೇಡಿ, ಅವರು ಈ ಎಲೆಕ್ಷನ್ ಫಂಡ್ ಬಂತಲ್ಲ, ಎಲೆಕ್ಷನ್ ಬಾಂಡ್, ಆ ಎಲೆಕ್ಷನ್ ಬಾಂಡ್ ಎಲ್ಲರಿಗೆ ಹೆದರಿಸಿ ಎಲ್ಲರಿಗಿಂತಲೂ ಜಾಸ್ತಿ 10 ಪಟ್ಟು 20 ಪಟ್ಟು 100 ಪಟ್ಟು
ನಮಗೆ ಯಾರಾದ್ರೂ ಎಲೆಕ್ಷನ್ ಫಂಡ್ ಕೊಡ್ತಕ್ ಬಂದ್ರೆ ಅವ್ರಿಗೆ ಇಡಿ ಹಾದಿ ತೋರಿಸ್ತಾನೆ, ಇನ್ಕಮ್ ಟ್ಯಾಕ್ಸ್ ಹಾದಿ ತೋರಿಸ್ತಾನೆ, CVC ತೋರಿಸ್ತಾನೆ, CBI ತೋರಿಸ್ತಾನೆ. ಅರೆ ನೀ ಬಂದಿದ್ದೆಲ್ಲ ಗಪ್ಪನೆ ಹೊಡಿತಾ ಇದ್ಯಾ? ಇನ್ನೊಬ್ಬರಿಗೆ ಪ್ರಜಾಪ್ರಭುತ್ವದಲ್ಲಿ ಸಮಾನವಾದಂತ ಹಕ್ಕು ಕೊಡ್ಬೇಕಲ್ಲ. ಇಲ್ಲ, ಅದು ಭ್ರಷ್ಟ, ಏ ಭ್ರಷ್ಟ, ಓ ಭ್ರಷ್ಟ, ಎಲ್ಲ ಈ ಕರಪ್ಟ್ ಯಾರಿದ್ದಾರೋ ಈ ಕರಪ್ಷನ್ ಮಾಡೋರಿಗೆ ಎಲ್ಲರಿಗೆ ನಾ ಹಿಡಿದು ಹಾಕ್ತೀನಿ ಅಂತಂದ. ಈಗೆಲ್ಲ ಕರಪ್ಷನ್ ಮಾಡೋರಿಗೆ ಅವ ತೊಡಿ ಮೇಲೆ ಕೂಡಿಸ್ಕೊಂಡು ಜೋಳಿಗೆಯಲ್ಲಿ ಹಾಕೊಂಡು ತಿರುಗಾಡ್ತಾ ಇದ್ದ. ಅದಕ್ಕಾಗಿ ಬಂಧುಗಳೇ, ಅರೆ ಅಕ್ಕಿ 80 ಕೋಟಿ ಜನರಿಗೆ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. 80 करोड़ लोगों को मैं फ्री मुफ्त चावल देता हूं. कहां से देते भाई? तुम्हारा घर का देते? अरे हम कानून बनाए, हम कानून बनाए. मनमोहन सिंह के जमाने में हम भी थे. सोनिया गांधी ने कहा गरीबों के लिए ये जरूरी है. ಅದಕ್ಕೆ ಅವರು ಆ ಕಾನೂನು ತೆಗಿಬೇಕಂದ್ರೂ ನಿಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ನಾವು ಕೊಟ್ಟಂತ ಅಕ್ಕಿ ಇಲ್ಲೇ ಅಂತೂ ನಮ್ಮ ಕರ್ನಾಟಕದಲ್ಲಿ ಫ್ರೀನೇ ಮಾಡಿದ್ದೇವೆ ಮೊದಲು. ಅವಾಗ ಇವರೆಲ್ಲ ಮಂತ್ರಿ ಇದ್ರು, ಮತ್ತೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಫ್ರೀನೇ ಮಾಡಿದೆವು ನಾವೆಲ್ಲ. ನೀನೇನು ದೊಡ್ಡದು ಮಾಡ್ದಂಗೆ ಇವತ್ತು 80 करोड़ लोगों को हम दे रहे. अरे सबको दिए हम और कानून बनाए हम. मेहनत करे मुर्गा साहब, अंडा खाए फकीर साहब. मेहनत तो हम करे, लेकिन सबकी क्रेडिट आप ही लेते. भगवान का मंदिर बनाना क्रेडिट है, प्राइस देना आपका, मैनिफेस्टो पे टीका, सब कर रहे. तो इसलिए मैं आपका ज्यादा वक्त नहीं लेता. और जो आने वाला 2024 का चुनाव है, ये बहुत ही इम्पोर्टेंट है. देश को बचाने का, संविधान को बचाने का और लोकतंत्र को बचाने का चुनाव है. अगर आप इसको निग्लेक्ट करेंगे तो सोचेंगे आप आइंदा कभी डेमोक्रेसी को नहीं देखेंगे, कभी संविधान को नहीं देखेंगे. ये सब बीजेपी और RSS वाले इसको खत्म करेंगे. तो इसलिए मैं आपसे गुजारिश करता हूं कि आप सब लोग मिलके इस बार हमारे जो कांग्रेस का पंजा है, पंजा मालूम है ना, हाथ ಕೈಗೆ ಮತ ಕೊಟ್ಟು ದೇಶ ಉಳಿಸಿ, ಕೈಗೆ ಮತ ಕೊಟ್ಟು ಸಂವಿಧಾನ ಉಳಿಸಿ, ಕೈಗೆ ಮತ ಕೊಟ್ಟು ದೇಶದ ಪ್ರಜಾಪ್ರಭುತ್ವ ಉಳಿಸಿ. ಇಷ್ಟು ಮಾತ್ರ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋಣ. ಸ್ನೇಹಿತರೆ, ಈಗ ಈ ಒಂದು ಕಾರ್ಯಕರ್ತರ ಪರವಾಗಿ ನಮ್ಮ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಚನ್ನಪಟ್ಟಣ ತಾಲೂಕು SC/ST ವಿಭಾಗದಿಂದ ನಮ್ಮ ಇಬ್ಬರು ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತು ಈ ಒಂದು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಬೃಹತ್ ಸಮಾವೇಶ ಕಾರ್ಯಕ್ರಮ ಬಹಳ ದೂರಿಯಾಗಿ ಮೂಡಿಬಂತು. ಸ್ನೇಹಿತರೆ, ನಾವು ಕೂಡ ಹೇಳ್ತಾ ಇದ್ದೀವಿ, ಈ ಬಾರಿಯ ಲೋಕಸಭಾ ಅಭ್ಯರ್ಥಿಯಾದಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುರೇಶಣ್ಣನವರ ಕೊಡುಗೆ ಏನು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಈ ಬಾರಿ ಅವರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ಮತ ದೇಶಕ್ಕೆ ಹಿತ ಅನ್ಕೊಂಡು ನಾವು ಸರಿಯಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ ಕರ್ತವ್ಯ ನಮ್ದು. ಹಾಗಾಗಿ ಈ ಬಾರಿ
ನಮ್ಮ ಸುರೇಶ್ ಅಣ್ಣನವರಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೈ ಜೋಡಿಸಿ ಅಭಿವೃದ್ಧಿಯ ಕಡೆಗೆ ನಾವೆಲ್ಲರೂ ಕೂಡ ಗಮನ ಹರಿಸೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ವಂದನಾರ್ಪಣೆ. ಸುನಿಲ್ ಅವರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಉಪಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ವಂದನೆಗಳು ಸಲ್ಲಿಸ್ತಾ, ವಿಧಾನ ಪರಿಷತ್ನ ಸದಸ್ಯರುಗಳಾದಂಥ ಪುಟ್ಟಣ್ಣವರು, ಸುತಮ್ ದಾಸ್ರವರು, ಮಾಜಿ ಶಾಸಕರಾದಂಥ ಸಾದಾತ್ ಅಲಿ ಖಾನ್ ರವರು ಹಾಗೂ MC ಅಶ್ವಥ್ ರವರು ಹಾಗೂ ಎಲ್ಲ ವೇದಿಕೆ ಮೇಲಿಂದ ಎಲ್ಲ ಗಣ್ಯರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ.